ಪಶ್ಚಿಮ ಚಾಲುಕ್ಯರು ಅಥವಾ ಕಲ್ಯಾಣಿ ಚಾಲುಕ್ಯರು ಎಂದು ಕರೆಯಲ್ಪಡುವ ಈ ರಾಜವಂಶವು ರಾಷ್ಟ್ರಕೂಟರ ನಂತರ ಚಾಲುಕ್ಯರ ಮುಂದುವರೆದ ರಾಜವಂಶವಾಗಿ ತನ್ನ ಹಿಡಿತವನ್ನು ಸಾಧಿಸಿತು. ಪಶ್ಚಿಮ ಚಾಲುಕ್ಯ ಸಾಮ್ರಾಜ್ಯವು 10 ಮತ್ತು 12ನೇ ಶತಮಾನಗಳ ನಡುವೆ ದಕ್ಷಿಣ ಭಾರತದ ಪಶ್ಚಿಮ ಡೆಕ್ಕನ್ನ ಹೆಚ್ಚಿನ ಭಾಗವನ್ನು ಆಳಿತು. ಈ ಕನ್ನಡಿಗ ರಾಜವಂಶವನ್ನು ಕೆಲವೊಮ್ಮೆ ಕರ್ನಾಟಕ ರಾಜ್ಯದ ಆಧುನಿಕ ಬೀದರ್ ಜಿಲ್ಲೆಯ ಇಂದಿನ ಬಸವಕಲ್ಯಾಣದ ಕಲ್ಯಾಣಿಯ ರಾಜಧಾನಿಯ ನಂತರ ಕಲ್ಯಾಣಿ ಚಾಲುಕ್ಯ ಎಂದು ಕರೆಯಲಾಗುತ್ತದೆ, ಮತ್ತು ಪರ್ಯಾಯವಾಗಿ ಬಾದಾಮಿಯ 6ನೇ ಶತಮಾನದ ಚಾಲುಕ್ಯ ರಾಜವಂಶದೊಂದಿಗಿನ ಸೈದ್ಧಾಂತಿಕ ಸಂಬಂಧದಿಂದ ನಂತರದ ಚಾಲುಕ್ಯರನ್ನು ಕರೆಯಲಾಗುತ್ತದೆ. ಪ್ರತ್ಯೇಕ ರಾಜವಂಶವಾದ ವೆಂಗಿಯ ಸಮಕಾಲೀನ ಪೂರ್ವ ಚಾಲುಕ್ಯರಿಂದ ಭಿನ್ನವಾಗಿರಲು ಈ ರಾಜವಂಶವನ್ನು ಪಶ್ಚಿಮ ಚಾಲುಕ್ಯರು ಎಂದು ಕರೆಯಲಾಗುತ್ತದೆ. ಈ ಚಾಲುಕ್ಯರ ಉದಯಕ್ಕೆ ಮೊದಲು, ಮಾನ್ಯಕೇತದ ರಾಷ್ಟ್ರಕೂಟ ಸಾಮ್ರಾಜ್ಯವು 2 ಶತಮಾನಗಳಿಗಿಂತ ಹೆಚ್ಚು ಕಾಲ ಡೆಕ್ಕನ್ ಮತ್ತು ಮಧ್ಯ ಭಾರತದ ಹೆಚ್ಚಿನ ಭಾಗವನ್ನು ನಿಯಂತ್ರಿಸಿತು. 973ರಲ್ಲಿ, ಮಾಲ್ವಾದ ಪರಮಾರ ರಾಜವಂಶದ ಆಡಳಿತಗಾರನು ರಾಷ್ಟ್ರಕೂಟ ಸಾಮ್ರಾಜ್ಯದ ರಾಜಧಾನಿಯ ಮೇಲೆ ಯಶಸ್ವಿ ಆಕ್ರಮಣ ಮಾಡಿದ ನಂತರ ರಾಷ್ಟ್ರಕೂಟ ಸಾಮ್ರಾಜ್ಯದಲ್ಲಿ ಗೊಂದಲವನ್ನು ಕಂಡ ಬಿಜಾಪುರ ಪ್ರದೇಶದಿಂದ ಆಳುತ್ತಿದ್ದ ರಾಷ್ಟ್ರಕೂಟ ರಾಜವಂಶದ ಸಾಮಂತನಾದ 2ನೇ ತೈಲಪ್ಪ ತನ್ನ ಯಜಮಾನರನ್ನು ಸೋಲಿಸಿ ಮಾನ್ಯಕೇತವನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡನು. ಈ ರಾಜವಂಶವು ಶೀಘ್ರವಾಗಿ ಅಧಿಕಾರಕ್ಕೆ ಏರಿತು ಮತ್ತು 1ನೇ ಸೋಮೇಶ್ವರನ ಅಡಿಯಲ್ಲಿ ಸಾಮ್ರಾಜ್ಯವಾಗಿ ಬೆಳೆಯಿತು. ಅವನು ರಾಜಧಾನಿಯನ್ನು ಕಲ್ಯಾಣಿಗೆ ಸ್ಥಳಾಂತರಿಸಿದನು. 1 ಶತಮಾನಕ್ಕೂ ಹೆಚ್ಚು ಕಾಲ, ದಕ್ಷಿಣ ಭಾರತದ 2 ಸಾಮ್ರಾಜ್ಯಗಳಾದ ಪಶ್ಚಿಮ ಚಾಲುಕ್ಯರು ಮತ್ತು ತಂಜಾವೂರಿನ ಚೋಳ ರಾಜವಂಶವು ವೆಂಗಿಯ ಫಲವತ್ತಾದ ಪ್ರದೇಶವನ್ನು ನಿಯಂತ್ರಿಸಲು ಅನೇಕ ಭೀಕರ ಯುದ್ಧಗಳನ್ನು ನಡೆಸಿತು. ಈ ಸಂಘರ್ಷಗಳ ಸಮಯದಲ್ಲಿ, ಪಶ್ಚಿಮ ಚಾಲುಕ್ಯರ ದೂರದ ಸೋದರಸಂಬಂಧಿಗಳಾದ ಆದರೆ ವಿವಾಹದ ಮೂಲಕ ಚೋಳರೊಂದಿಗೆ ಸಂಬಂಧ ಹೊಂದಿದ್ದ ವೆಂಗಿಯ ಪೂರ್ವ ಚಾಲುಕ್ಯರು ಚೋಳರ ಪರವಾಗಿ ನಿಂತರು, ಇದು ಪರಿಸ್ಥಿತಿಯನ್ನು ಮತ್ತಷ್ಟು ಜಟಿಲಗೊಳಿಸಿತು. 6ನೇ ವಿಕ್ರಮಾದಿತ್ಯನ ಆಳ್ವಿಕೆಯಲ್ಲಿ, 11ನೇ ಶತಮಾನದ ಕೊನೆಯಲ್ಲಿ ಮತ್ತು 12ನೇ ಶತಮಾನದ ಆರಂಭದಲ್ಲಿ, ಪಶ್ಚಿಮ ಚಾಲುಕ್ಯರು ಚೋಳರೊಂದಿಗೆ ಸಮರ್ಥವಾಗಿ ಹೋರಾಡಿದರು ಮತ್ತು ಉತ್ತರದಲ್ಲಿ ನರ್ಮದಾ ನದಿ ಮತ್ತು ದಕ್ಷಿಣದಲ್ಲಿ ಕಾವೇರಿ ನದಿಯ ನಡುವೆ ದಖ್ಖನ್ನಿನ ಹೆಚ್ಚಿನ ಭಾಗಗಳಲ್ಲಿ ಹರಡಿರುವ ಉತ್ತುಂಗ ಆಳುವ ಪ್ರದೇಶಗಳನ್ನು ತಲುಪಿದರು. ಅವನ ಸಾಹಸಗಳು ದಕ್ಷಿಣಕ್ಕೆ ಸೀಮಿತವಾಗಿರಲಿಲ್ಲ, ಏಕೆಂದರೆ ರಾಜಕುಮಾರನಾಗಿದ್ದಾಗಲೂ, 1ನೇ ಸೋಮೇಶ್ವರನ ಆಳ್ವಿಕೆಯಲ್ಲಿ, ಅವನು ಆಧುನಿಕ ಬಿಹಾರ ಮತ್ತು ಬಂಗಾಳದವರೆಗೆ ಪೂರ್ವಕ್ಕೆ ಯಶಸ್ವಿ ಮಿಲಿಟರಿ ಕಾರ್ಯಾಚರಣೆಗಳನ್ನು ನಡೆಸಿದ್ದನು. ಈ ಅವಧಿಯಲ್ಲಿ ದಖ್ಖನ್ನಿನ ಇತರ ಪ್ರಮುಖ ಆಡಳಿತ ಕುಟುಂಬಗಳಾದ ಹೊಯ್ಸಳರು, ದೇವಗಿರಿಯ ಸೇವುಣ ಯಾದವರು, ಕಾಕತೀಯ ರಾಜವಂಶ ಮತ್ತು ಕಲ್ಯಾಣಿಯ ದಕ್ಷಿಣ ಕಲಚೂರಿಗಳು ಪಶ್ಚಿಮ ಚಾಲುಕ್ಯರ ಅಧೀನರಾಗಿದ್ದರು ಮತ್ತು 12ನೇ ಶತಮಾನದ ಉತ್ತರಾರ್ಧದಲ್ಲಿ ಚಾಲುಕ್ಯರ ಶಕ್ತಿ ಕ್ಷೀಣಿಸಿದಾಗ ಮಾತ್ರ ತಮ್ಮ ಸ್ವಾತಂತ್ರ್ಯವನ್ನು ಪಡೆದರು. ಪಶ್ಚಿಮ ಚಾಲುಕ್ಯರು ಇಂದು ಪರಿವರ್ತನಾ ಶೈಲಿ ಎಂದು ಕರೆಯಲ್ಪಡುವ ವಾಸ್ತುಶಿಲ್ಪ ಶೈಲಿಯನ್ನು ಅಭಿವೃದ್ಧಿಪಡಿಸಿದರು, ಇದು ಆರಂಭಿಕ ಚಾಲುಕ್ಯ ರಾಜವಂಶದ ಶೈಲಿ ಮತ್ತು ನಂತರದ ಹೊಯ್ಸಳ ಸಾಮ್ರಾಜ್ಯದ ಶೈಲಿಯ ನಡುವಿನ ವಾಸ್ತುಶಿಲ್ಪದ ಕೊಂಡಿಯಾಗಿದೆ. ಇದರ ಹೆಚ್ಚಿನ ಸ್ಮಾರಕಗಳು ಮಧ್ಯ ಕರ್ನಾಟಕದ ತುಂಗಭದ್ರಾ ನದಿಯ ಗಡಿಯಲ್ಲಿರುವ ಜಿಲ್ಲೆಗಳಲ್ಲಿವೆ. ಲಕ್ಕುಂಡಿಯ ಕಾಶಿವಿಶ್ವೇಶ್ವರ ದೇವಸ್ಥಾನ, ಕುರುವತ್ತಿಯ ಮಲ್ಲಿಕಾರ್ಜುನ ದೇವಸ್ಥಾನ, ಬಾಗಳಿಯ ಕಲ್ಲೇಶ್ವರ ದೇವಸ್ಥಾನ ಮತ್ತು ಇಟಗಿಯ ಮಹಾದೇವ ದೇವಾಲಯಗಳು ಪ್ರಸಿದ್ಧ ಉದಾಹರಣೆಗಳಾಗಿವೆ. ಪಶ್ಚಿಮ ಚಾಲುಕ್ಯ ರಾಜರು ತಮ್ಮ ಮಾತೃಭಾಷೆಯಾದ ಕನ್ನಡ ಮತ್ತು ಸಂಸ್ಕೃತದಲ್ಲಿ ಬರಹಗಾರರನ್ನು ಪ್ರೋತ್ಸಾಹಿಸಿದ್ದರಿಂದ ದಕ್ಷಿಣ ಭಾರತದಲ್ಲಿ, ವಿಶೇಷವಾಗಿ ಸಾಹಿತ್ಯದಲ್ಲಿ ಲಲಿತಕಲೆಗಳ ಬೆಳವಣಿಗೆಯಲ್ಲಿ ಇದು ಒಂದು ಪ್ರಮುಖ ಅವಧಿಯಾಗಿದೆ. ಇತಿಹಾಸ ಶಿವಮೊಗ್ಗ ಜಿಲ್ಲೆಯ ತಾಳಗುಂದದ ಪ್ರಾಣೇಶ್ವರ ದೇವಸ್ಥಾನದಲ್ಲಿ ಕ್ರಿಸ್ತ ಶಕ 1028ರ ರಾಜ 2ನೇ ಜಯಸಿಂಹನ ಆಳ್ವಿಕೆಯ ಹಳೆಯ ಕನ್ನಡ ಶಾಸನ ಕ್ರಿಸ್ತ ಶಕ 1057ರಲ್ಲಿ ಬಳ್ಳಾರಿ ಜಿಲ್ಲೆಯ ಹಿರೇಹಡಗಲಿಯ ಕಲ್ಲೇಶ್ವರ ದೇವಸ್ಥಾನದಲ್ಲಿ ರಾಜ 1ನೇ ಸೋಮೇಶ್ವರನ ಹಳೆಯ ಕನ್ನಡ ಶಾಸನ ಮಹಾದೇವ ದೇವಸ್ಥಾನ, ಕೊಪ್ಪಳ ಜಿಲ್ಲೆಯ ಇಟಗಿ, ಕರ್ನಾಟಕದಲ್ಲಿದೆ. ಪಶ್ಚಿಮ ಚಾಲುಕ್ಯರ ಇತಿಹಾಸದ ಜ್ಞಾನವು ರಾಜರು ಬಿಟ್ಟುಹೋದ ಹಲವಾರು ಕನ್ನಡ ಭಾಷಾ ಶಾಸನಗಳನ್ನು ಪರಿಶೀಲಿಸುವ ಮೂಲಕ ಬಂದಿದೆ. ವಿದ್ವಾಂಸರಾದ ಶೆಲ್ಡನ್ ಪೊಲಾಕ್ ಮತ್ತು ಜಾನ್ ಹೌಬೆನ್ ಅವರು ಚಾಲುಕ್ಯರ ರಾಜ ಶಾಸನಗಳಲ್ಲಿ 90% ಕನ್ನಡದಲ್ಲಿದೆ ಎಂದು ಹೇಳಿದ್ದಾರೆ, ಮತ್ತು ಪಶ್ಚಿಮ ಚಾಲುಕ್ಯ ಸಾಹಿತ್ಯದಲ್ಲಿನ ಪ್ರಮುಖ ಸಮಕಾಲೀನ ಸಾಹಿತ್ಯ ದಾಖಲೆಗಳ ಅಧ್ಯಯನದಿಂದ ಬಂದಿದೆ.
ಮತ್ತು ಬಿಲ್ಹಣನಿಂದ ಸಂಸ್ಕೃತದಲ್ಲಿ ವಿಕ್ರಮಾಂಕದೇವ ಚರಿತಂ 1120. ಮೊದಲನೆಯ ದಾಖಲೆಯು 957ರ ಕಾಲದಲ್ಲಿ, ಪಶ್ಚಿಮ ಚಾಲುಕ್ಯರು ಇನ್ನೂ ರಾಷ್ಟ್ರಕೂಟರ ಸಾಮಂತರಾಗಿದ್ದರು ಮತ್ತು ಎರಡನೆಯ ತೈಲಪನು ಇಂದಿನ ಬಿಜಾಪುರ ಜಿಲ್ಲೆಯ ತರ್ದವಾಡಿಯಿಂದ ಆಳಲ್ಪಡುತ್ತಿದ್ದನು. ಈ ಸಾಮ್ರಾಜ್ಯದ ರಾಜರ ವಂಶಾವಳಿಯು ಇನ್ನೂ ಚರ್ಚಾಸ್ಪದವಾಗಿದೆ. ಸಮಕಾಲೀನ ಸಾಹಿತ್ಯಕ ಮತ್ತು ಶಾಸನಾತ್ಮಕ ಪುರಾವೆಗಳನ್ನು ಆಧರಿಸಿದ ಒಂದು ಸಿದ್ಧಾಂತ. ಮತ್ತು ಪಶ್ಚಿಮ ಚಾಲುಕ್ಯರು ಸಾಮಾನ್ಯವಾಗಿ ಆರಂಭಿಕ ಚಾಲುಕ್ಯರು ಬಳಸುವ ಬಿರುದುಗಳು ಮತ್ತು ಹೆಸರುಗಳನ್ನು ಬಳಸಿದ್ದಾರೆ ಎಂಬ ಸಂಶೋಧನೆಯು, ಪಶ್ಚಿಮ ಚಾಲುಕ್ಯ ರಾಜರು 6ನೇ ಶತಮಾನದ ಪ್ರಸಿದ್ಧ ಬಾದಾಮಿ ಚಾಲುಕ್ಯ ರಾಜವಂಶದ ಅದೇ ಕುಟುಂಬ ವಂಶಕ್ಕೆ ಸೇರಿದವರು ಎಂದು ಸೂಚಿಸುತ್ತದೆ. ಆದರೆ ಇತರ ಪಶ್ಚಿಮ ಚಾಲುಕ್ಯ ಶಾಸನದ ಪುರಾವೆಗಳು ಅವು ಆರಂಭಿಕ ಚಾಲುಕ್ಯರಿಗೆ ಸಂಬಂಧವಿಲ್ಲದ ವಿಶಿಷ್ಟ ರೇಖೆ ಎಂದು ಸೂಚಿಸುತ್ತವೆ. ಬನವಾಸಿ 12,000 ಪ್ರಾಂತ್ಯದ ಸ್ಥಳೀಯ ಚಾಲುಕ್ಯ ರಾಜ ಚಟ್ಟಿಗದೇವ, ಕ್ರಿಸ್ತ ಶಕ 967, ಸ್ಥಳೀಯ ಕದಂಬ ಮುಖ್ಯಸ್ಥರೊಂದಿಗೆ ಮೈತ್ರಿ ಮಾಡಿಕೊಂಡು ದಂಗೆ ಎದ್ದಿರಬಹುದು ಎಂದು ದಾಖಲೆಗಳು ಸೂಚಿಸುತ್ತವೆ. ಆದಾಗ್ಯೂ ಈ ದಂಗೆಯು ಫಲಪ್ರದವಾಗಲಿಲ್ಲ, ಆದರೆ ಅವನ ಉತ್ತರಾಧಿಕಾರಿ 2ನೇ ತೈಲಪ್ಪನಿಗೆ ದಾರಿ ಮಾಡಿಕೊಟ್ಟಿತು. ಕೆಲವು ವರ್ಷಗಳ ನಂತರ, 2ನೇ ತೈಲಪನು ಚಾಲುಕ್ಯರ ಆಳ್ವಿಕೆಯನ್ನು ಪುನಃ ಸ್ಥಾಪಿಸಿದನು ಮತ್ತು 2ನೇ ಕರ್ಕನ ಆಳ್ವಿಕೆಯಲ್ಲಿ ರಾಷ್ಟ್ರಕೂಟರನ್ನು ಸೋಲಿಸಿದನು ಮತ್ತು 973ರಲ್ಲಿ ಮಧ್ಯ ಭಾರತದ ಆಕ್ರಮಣಕಾರಿ ಪರಮಾರರಿಂದ ರಾಷ್ಟ್ರಕೂಟರ ರಾಜಧಾನಿ ಮಾನ್ಯಕೇತದಲ್ಲಿ ಉಂಟಾದ ಗೊಂದಲಕ್ಕೆ ಅನುಗುಣವಾಗಿ ತನ್ನ ದಂಗೆಯನ್ನು ಸಮಯೋಚಿತಗೊಳಿಸುವ ಮೂಲಕ ರಾಷ್ಟ್ರಕೂಟರನ್ನು ಸೋಲಿಸಿದನು. ರಾಷ್ಟ್ರಕೂಟರನ್ನು ಸೋಲಿಸಿದ ನಂತರ, 2ನೇ ತೈಲಪನು ತನ್ನ ರಾಜಧಾನಿಯನ್ನು ಮಾನ್ಯಕೇತಕ್ಕೆ ಸ್ಥಳಾಂತರಿಸಿದನು ಮತ್ತು ಪರಮಾರ ಮತ್ತು ಇತರ ಆಕ್ರಮಣಕಾರಿ ಪ್ರತಿಸ್ಪರ್ಧಿಗಳನ್ನು ಅಧೀನಗೊಳಿಸುವ ಮೂಲಕ ಮತ್ತು ನರ್ಮದಾ ನದಿ ಮತ್ತು ತುಂಗಭದ್ರಾ ನದಿಯ ನಡುವಿನ ಭೂಮಿಯ ಮೇಲೆ ತನ್ನ ನಿಯಂತ್ರಣವನ್ನು ವಿಸ್ತರಿಸುವ ಮೂಲಕ ಪಶ್ಚಿಮ ಡೆಕ್ಕನ್ನಲ್ಲಿ ಚಾಲುಕ್ಯ ಸಾಮ್ರಾಜ್ಯವನ್ನು ಬಲಪಡಿಸಿದನು. ಆದಾಗ್ಯೂ, ಕೆಲವು ಶಾಸನಗಳು ಮೈಸೂರು ಪ್ರಾಂತ್ಯದ ಬಾಲಗಂಬೆ 1042ರಲ್ಲಿ 1ನೇ ಸೋಮೇಶ್ವರನ ಆಳ್ವಿಕೆಯವರೆಗೆ ಶಕ್ತಿ ಕೇಂದ್ರವಾಗಿದ್ದಿರಬಹುದು ಎಂದು ಸೂಚಿಸುತ್ತವೆ. ಪಶ್ಚಿಮ ಡೆಕ್ಕನ್ ಸಾಮ್ರಾಜ್ಯ ಮತ್ತು ತಮಿಳು ದೇಶದ ನಡುವಿನ ತೀವ್ರ ಸ್ಪರ್ಧೆಯು 11ನೇ ಶತಮಾನದಲ್ಲಿ ಕೃಷ್ಣ ಮತ್ತು ಗೋದಾವರಿ ನದಿಯ ದೋಬ್ ಪ್ರದೇಶದಲ್ಲಿನ ವೆಂಗಿ, ಆಧುನಿಕ ಕರಾವಳಿ ಆಂಧ್ರಪ್ರದೇಶ ಎಂದು ಕರೆಯಲ್ಪಡುವ ತೀವ್ರ ಪೈಪೋಟಿಯ ಫಲವತ್ತಾದ ನದಿ ಕಣಿವೆಗಳ ಬಗ್ಗೆ ಮುನ್ನೆಲೆಗೆ ಬಂದಿತು. ಪಶ್ಚಿಮ ಚಾಲುಕ್ಯರು ಮತ್ತು ಚೋಳ ರಾಜವಂಶವು ಈ ಕಾರ್ಯತಂತ್ರದ ಸಂಪನ್ಮೂಲದ ನಿಯಂತ್ರಣಕ್ಕಾಗಿ ಅನೇಕ ಕಹಿ ಯುದ್ಧಗಳನ್ನು ನಡೆಸಿತು. ಪ್ರಸಿದ್ಧ ರಾಜ 1ನೇ ರಾಜರಾಜ ಚೋಳ ಮತ್ತು ಯುವರಾಜ 1ನೇ ರಾಜೇಂದ್ರ ಚೋಳರ ಕಾಲದಲ್ಲಿ ಸಾಮ್ರಾಜ್ಯಶಾಹಿ ಚೋಳರು ಅಧಿಕಾರವನ್ನು ಪಡೆದರು. ಚೋಳ ಚಕ್ರವರ್ತಿ 1ನೇ ರಾಜರಾಜ ಚೋಳನು ಗಂಗವಾಡಿಯ ಪಶ್ಚಿಮ ಗಂಗ ರಾಜವಂಶವನ್ನು ಅಧೀನಗೊಳಿಸುವ ಮೂಲಕ ಇಂದಿನ ದಕ್ಷಿಣ ಕರ್ನಾಟಕದ ಚಾಲುಕ್ಯ ಪ್ರದೇಶದ ಕೆಲವು ಭಾಗಗಳನ್ನು ವಶಪಡಿಸಿಕೊಂಡನು. ವೆಂಗಿಯ ಪೂರ್ವ ಚಾಲುಕ್ಯರು ಪಶ್ಚಿಮ ಚಾಲುಕ್ಯರ ಸೋದರ ಸಂಬಂಧಿಗಳಾಗಿದ್ದರು, ಆದರೆ ತಮಿಳು ರಾಜ್ಯದೊಂದಿಗಿನ ತಮ್ಮ ವೈವಾಹಿಕ ಸಂಬಂಧಗಳ ಮೂಲಕ ಚೋಳರಿಂದ ಹೆಚ್ಚು ಪ್ರಭಾವಿತರಾದರು. ಇದು ಪಶ್ಚಿಮ ಚಾಲುಕ್ಯರ ಹಿತಾಸಕ್ತಿಗಳಿಗೆ ವಿರುದ್ಧವಾಗಿದ್ದರಿಂದ, ಅವರು ವೆಂಗಿಯಲ್ಲಿ ರಾಜಕೀಯವಾಗಿ ಮತ್ತು ಮಿಲಿಟರಿಯಾಗಿ ತಮ್ಮನ್ನು ತೊಡಗಿಸಿಕೊಳ್ಳುವಲ್ಲಿ ಸಮಯ ವ್ಯರ್ಥ ಮಾಡಲಿಲ್ಲ. ರಾಜ ಸತ್ಯಶ್ರಯನು 2ನೇ ತೈಲಪ್ಪನ ಉತ್ತರಾಧಿಕಾರಿಯಾಗಿ ಸಿಂಹಾಸನಕ್ಕೆ ಬಂದಾಗ, ಅವನು ತನ್ನ ರಾಜ್ಯವನ್ನು ಚೋಳರ ಆಕ್ರಮಣದಿಂದ ಮತ್ತು ಕೊಂಕಣ ಮತ್ತು ಗುಜರಾತ್ನ ಉತ್ತರದ ಪ್ರದೇಶಗಳಿಂದ ರಕ್ಷಿಸಲು ಸಾಧ್ಯವಾಯಿತು. ಶ. 1007ರಲ್ಲಿ ಚೋಳರ ಯುವರಾಜ 1ನೇ ರಾಜೇಂದ್ರ ಚೋಳನು ಪಶ್ಚಿಮ ಚಾಲುಕ್ಯರ ಮೇಲೆ ದಾಳಿ ಮಾಡಿ ಕರ್ನಾಟಕದ ಬಿಜಾಪುರ ಜಿಲ್ಲೆಯ ಡೋಣೂರಿನಲ್ಲಿ ಪಶ್ಚಿಮ ಚಾಲುಕ್ಯ ಚಕ್ರವರ್ತಿ ಸತ್ಯಶ್ರಯನೊಂದಿಗೆ ಯುದ್ಧ ಮಾಡಿದನು. ಧಾರವಾಡದ ಸತ್ಯಶ್ರಯನ ಶಾಸನದ ಪ್ರಕಾರ, ಚೋಳ ಜನಾಂಗದ ಆಭರಣ ರಾಜರಾಜ ನಿಟ್ಟವಿನೋಡ ರಾಜೇಂದ್ರ ವಿದ್ಯಾಧರ, ನುರ್ಮುಡಿ ಚೋಳ, 100 ಕಿರೀಟದ ಚೋಳ, ಕ್ರಿಸ್ತ ಶಕ 1007ರಲ್ಲಿ 9 ಲಕ್ಷ ಸೈನಿಕರ ಸೈನ್ಯದೊಂದಿಗೆ ಪಶ್ಚಿಮ ಚಾಲುಕ್ಯ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡಿದನು. ಆಕ್ರಮಣಕಾರಿ ಪಡೆಗಳು ಚಾಲುಕ್ಯರ ರಾಜಧಾನಿ ಮಾನ್ಯಕೇತಕ್ಕೆ ಹೋಗುವ ದಾರಿಯಲ್ಲಿ ಬಿಜಾಪುರ ಜಿಲ್ಲೆಯ ಡೋಣೂರಿನವರೆಗೆ ಮುನ್ನಡೆದವು, ಅಲ್ಲಿ ಅವರನ್ನು ಸತ್ಯಶ್ರಯನ ನೇತೃತ್ವದಲ್ಲಿ ಚಾಲುಕ್ಯ ಸೈನ್ಯವು ಎದುರಿಸಿತು. ತಂಜಾವೂರು ದೊಡ್ಡ ದೇವಾಲಯದ ಶಾಸನಗಳು ಮತ್ತು ಹೊಟ್ಟೂರು ಶಾಸನಗಳು 1ನೇ ರಾಜೇಂದ್ರ ಚೋಳನು ಪಶ್ಚಿಮ ಚಾಲುಕ್ಯರ ರಾಜಧಾನಿಯನ್ನು ನಾಶಪಡಿಸಿದನೆಂದು ಹೇಳುತ್ತವೆ.
ಯುದ್ಧದ ಪರಿಣಾಮವಾಗಿ ಚೋಳರು ಗಂಗಪಾಡಿ ಮತ್ತು ನೊಳಂಬಪಾಡಿಯನ್ನು ವಶಪಡಿಸಿಕೊಂಡರು. ಸತ್ಯಶ್ರಯನ ಉತ್ತರಾಧಿಕಾರಿಯಾದ ಎರಡನೇ ಜಯಸಿಂಹನು ಕ್ರಿಸ್ತಶಕ 1020-21 ಸುಮಾರಿಗೆ ದಕ್ಷಿಣದಲ್ಲಿ ಚೋಳರೊಂದಿಗೆ ಅನೇಕ ಯುದ್ಧಗಳನ್ನು ಮಾಡಿದನು. ಈ ಎರಡೂ ಪ್ರಬಲ ರಾಜ್ಯಗಳು ವೆಂಗಿ ರಾಜನನ್ನು ಆಯ್ಕೆ ಮಾಡಲು ಹೆಣಗಾಡುತ್ತಿದ್ದವು. ಸ್ವಲ್ಪ ಸಮಯದ ನಂತರ ಕ್ರಿಸ್ತ ಶಕ 1024 ಇಮ್ಮಡಿ ಜಯಸಿಂಹನು ಮಧ್ಯ ಭಾರತದ ಪರಮಾರ ಮತ್ತು ದಂಗೆಕೋರ ಯಾದವ ರಾಜ ಬಿಲ್ಲಮನನ್ನು ನಿಗ್ರಹಿಸಿದನು. ಪಶ್ಚಿಮ ಚಾಲುಕ್ಯರ ಆಳ್ವಿಕೆಯ ಅದ್ಭುತ ಅವಧಿ ಎಂದು ಇತಿಹಾಸಕಾರ ಸೇನ್ ಪರಿಗಣಿಸುವ ಜಯಸಿಂಹನ ಮಗ 1ನೇ ಸೋಮೇಶ್ವರನು ಕ್ರಿಸ್ತ ಶಕ 1042 ಚಾಲುಕ್ಯರ ರಾಜಧಾನಿಯನ್ನು ಕಲ್ಯಾಣಿಗೆ ಸ್ಥಳಾಂತರಿಸಿದನು ಎಂದು ದಾಖಲೆಗಳಿಂದ ತಿಳಿದುಬಂದಿದೆ. ವೆಂಗಿ ಸಿಂಹಾಸನದ ಮೇಲೆ ಕೈಗೊಂಬೆಯನ್ನು ಸ್ಥಾಪಿಸಲು ನಡೆಯುತ್ತಿರುವ ಹೋರಾಟದಲ್ಲಿ ಎರಡೂ ಕಡೆಯವರು ಯುದ್ಧಗಳಲ್ಲಿ ಗೆದ್ದರೂ ಮತ್ತು ಸೋತರೂ ಚೋಳರೊಂದಿಗಿನ ಹಗೆತನವು ಮುಂದುವರಿಯಿತು. ಆದಾಗ್ಯೂ ಎರಡೂ ಕಡೆಯವರು ಗಮನಾರ್ಹ ಪ್ರದೇಶವನ್ನು ಕಳೆದುಕೊಳ್ಳಲಿಲ್ಲ. 1066 1ನೇ ಸೋಮೇಶ್ವರನ ಮಗನಾದ 6ನೇ ವಿಕ್ರಮಾದಿತ್ಯನು ಚೋಳ ಸಾಮ್ರಾಜ್ಯದ ಮೇಲೆ ಆಕ್ರಮಣ ಮಾಡಿ ರಾಜಧಾನಿ ಗಂಗೈಕೊಂಡ ಚೋಳಪುರಂವರೆಗೆ ನುಸುಳಿ ಚೋಳರಿಂದ ಹಿಮ್ಮೆಟ್ಟಿಸುವ ಮೊದಲು ನಗರಕ್ಕೆ ಬೆದರಿಕೆ ಹಾಕಿದನು. 1068 1ನೇ ಸೋಮೇಶ್ವರ ಮತ್ತು ಚೋಳ ಚಕ್ರವರ್ತಿ ವೀರರಾಜೇಂದ್ರ ಚೋಳರ ನಡುವೆ ನಡೆದ ವಿಜಯವಾಡ ಯುದ್ಧದಲ್ಲಿ 1ನೇ ಸೋಮೇಶ್ವರ ಮತ್ತು ಅವನ ಮಗ 6ನೇ ವಿಕ್ರಮಾದಿತ್ಯ ಸೋಲನ್ನು ಅನುಭವಿಸಿದರು ಮತ್ತು ವೆಂಗಿಯನ್ನು ಚೋಳರಿಗೆ ಕಳೆದುಕೊಂಡರು. ಯುದ್ಧದ ನಂತರ ಗುಣಪಡಿಸಲಾಗದ ಕಾಯಿಲೆಗಳಿಂದ 1ನೇ ಸೋಮೇಶ್ವರನು ತುಂಗಭದ್ರಾ ನದಿಯಲ್ಲಿ ಪರಮಯೋಗ ಮುಳುಗಿ ಸಾವನ್ನಪ್ಪಿದನು. ದಕ್ಷಿಣದಲ್ಲಿ ಚೋಳರೊಂದಿಗೆ ಅನೇಕ ಸಂಘರ್ಷಗಳ ಹೊರತಾಗಿಯೂ 1ನೇ ಸೋಮೇಶ್ವರನು ತನ್ನ ಆಳ್ವಿಕೆಯಲ್ಲಿ ಕೊಂಕಣ, ಗುಜರಾತ್, ಮಾಲ್ವಾ ಮತ್ತು ಕಳಿಂಗದ ಉತ್ತರದ ಪ್ರದೇಶಗಳ ಮೇಲೆ ನಿಯಂತ್ರಣವನ್ನು ಕಾಪಾಡಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದನು. ಅವನ ಉತ್ತರಾಧಿಕಾರಿ, ಅವನ ಹಿರಿಯ ಮಗ ಇಮ್ಮಡಿ ಸೋಮೇಶ್ವರನು ತನ್ನ ಕಿರಿಯ ಸಹೋದರ 6ನೇ ವಿಕ್ರಮಾದಿತ್ಯನೊಂದಿಗೆ ಜಗಳವಾಡಿದನು. ಅವನು ಮಹತ್ವಾಕಾಂಕ್ಷೆಯ ಯೋಧನಾಗಿದ್ದನು. ಅವನು ಆರಂಭದಲ್ಲಿ 2ನೇ ಸೋಮೇಶ್ವರನು ರಾಜನಾಗಿದ್ದಾಗ ದಕ್ಷಿಣ ಡೆಕ್ಕನ್ನ ಗಂಗವಾಡಿಯ ಗವರ್ನರ್ ಆಗಿದ್ದನು. 1068ಕ್ಕಿಂತ ಮೊದಲು 6ನೇ ವಿಕ್ರಮಾದಿತ್ಯನು ರಾಜಕುಮಾರನಾಗಿದ್ದಾಗಲೇ ಬಂಗಾಳದ ಮೇಲೆ ದಾಳಿ ಮಾಡಿ ಆಳುತ್ತಿದ್ದ ಪಾಲ ಸಾಮ್ರಾಜ್ಯವನ್ನು ದುರ್ಬಲಗೊಳಿಸಿದ್ದನು. ಈ ಆಕ್ರಮಣಗಳು ಬಂಗಾಳದಲ್ಲಿ ಸೇನಾ ರಾಜವಂಶ ಮತ್ತು ವರ್ಮನ್ ರಾಜವಂಶ ಮತ್ತು ಬಿಹಾರದಲ್ಲಿ ನಯನದೇವ ರಾಜವಂಶದಂತಹ ಕರ್ನಾಟಕ ರಾಜವಂಶಗಳ ಸ್ಥಾಪನೆಗೆ ಕಾರಣವಾಯಿತು. 1ನೇ ಸೋಮೇಶ್ವರನ ಮರಣದ ನಂತರ ಅವನ ಮಗ 2ನೇ ಸೋಮೇಶ್ವರನು ಶ. 1068 ಏಪ್ರಿಲ್ನಲ್ಲಿ ಚಾಲುಕ್ಯ ಸಿಂಹಾಸನಕ್ಕೆ ಬಂದನು. ಸ್ವಲ್ಪ ಸಮಯದ ನಂತರ ಅವನ ಮತ್ತು ಅವನ ಕಿರಿಯ ಸಹೋದರ ವಿಕ್ರಮಾದಿತ್ಯನ ನಡುವೆ ವಿವಾದ ಪ್ರಾರಂಭವಾಯಿತು ಮತ್ತು ಪಶ್ಚಿಮ ಚಾಲುಕ್ಯ ದೇಶದಲ್ಲಿ ಅಂತರ್ಯುದ್ಧ ಪ್ರಾರಂಭವಾಯಿತು. 6ನೇ ವಿಕ್ರಮಾದಿತ್ಯನು ಚೋಳರ ಆಸ್ಥಾನಕ್ಕೆ ಹೋಗಿ ವೀರರಾಜೇಂದ್ರ ಚೋಳನ ಸಹಾಯವನ್ನು ಕೋರಿದನು. 6ನೇ ವಿಕ್ರಮಾದಿತ್ಯನನ್ನು ರಾಜನು ಚೆನ್ನಾಗಿ ಸ್ವಾಗತಿಸಿದನು ಮತ್ತು ರಾಜ ವೀರರಾಜೇಂದ್ರನು 6ನೇ ವಿಕ್ರಮಾದಿತ್ಯನನ್ನು ಪಶ್ಚಿಮ ಚಾಲುಕ್ಯನ ರಾಜನಾಗಿ ಗುರುತಿಸಿದ್ದನೆಂದು ಸ್ವತಃ ದಾಖಲಿಸಿದ್ದಾನೆ. ವೀರರಾಜೇಂದ್ರನು ತನ್ನ ಮಗಳನ್ನು 6ನೇ ವಿಕ್ರಮಾದಿತ್ಯನಿಗೆ ವಿವಾಹ ಮಾಡಿಕೊಟ್ಟನು ಮತ್ತು ಅವನೊಂದಿಗೆ ಮೈತ್ರಿ ಮಾಡಿಕೊಂಡನು. ಇದು ಎರಡು ಸಾಮ್ರಾಜ್ಯಗಳ ನಡುವಿನ ದೀರ್ಘಕಾಲದ ದ್ವೇಷವನ್ನು ನಿಲ್ಲಿಸಿತು. 6ನೇ ವಿಕ್ರಮಾದಿತ್ಯನು ಚಾಲುಕ್ಯ ಸಾಮಂತರ ನಿಷ್ಠೆಯನ್ನು ಗಳಿಸಿದನು. ಹೊಯ್ಸಳ, ಸೇವುಣ ಮತ್ತು ಹಾನಗಲ್ನ ಕದಂಬರು. ಶ. 1075 ವಿಕ್ರಮಾದಿತ್ಯನು 2ನೇ ಸೋಮೇಶ್ವರನನ್ನು ಪದಚ್ಯುತಗೊಳಿಸಿ ಪಶ್ಚಿಮ ಚಾಲುಕ್ಯ ಚಕ್ರವರ್ತಿಯಾದನು. ಕ್ರಿಸ್ತಶಕ 1075-76 1ನೇ ಕುಲೋತ್ತುಂಗನ ಚೋಳರ ಆಳ್ವಿಕೆಯಲ್ಲಿ ವಿಕ್ರಮಾದಿತ್ಯನ ಪಡೆಗಳು ಚೋಳರ ಪ್ರದೇಶಗಳಿಗೆ ಆಕ್ರಮಣ ಮಾಡುವುದರೊಂದಿಗೆ ಯುದ್ಧ ಪ್ರಾರಂಭವಾಯಿತು ಮತ್ತು ಎರಡೂ ಸೈನ್ಯಗಳು ಕೋಲಾರ ಜಿಲ್ಲೆಯಲ್ಲಿ ಭೇಟಿಯಾದವು. ನಂತರ ನಡೆದದ್ದು ನಂಗಿಲಿ ಪ್ರಸಂಗ ಎಂದು ಜನಪ್ರಿಯವಾಗಿ ಕರೆಯಲ್ಪಡುವ ಚೋಳರ ಪ್ರತಿದಾಳಿ. ನಂತರದ ಯುದ್ಧದಲ್ಲಿ ಚಾಲುಕ್ಯರ ಸೈನ್ಯವನ್ನು ಚೋಳ ಪಡೆಗಳು ನಂಗಿಲಿಯ ಕಲ್ಲಿನ ರಸ್ತೆಗಳಿಂದ ಮಣಲೂರು ಮೂಲಕ ತುಂಗಭದ್ರಾ ನದಿಯವರೆಗೆ ಸಂಪೂರ್ಣವಾಗಿ ಸೋಲಿಸಿ ಬೆನ್ನಟ್ಟಿದರು. ವಿಕ್ರಮಾದಿತ್ಯನು ಅವಸರದಿಂದ ಹಿಂದೆ ಸರಿದು ಓಡಿಹೋದನು ಎಂದು ಹೇಳಲಾಗುತ್ತದೆ.
ನಂತರದ ಚಾಲುಕ್ಯ ಆಡಳಿತಗಾರರಲ್ಲಿ ಅತ್ಯಂತ ಯಶಸ್ವಿಯಾದ 6ನೇ ವಿಕ್ರಮಾದಿತ್ಯನ 50 ವರ್ಷಗಳ ಆಳ್ವಿಕೆಯು ಕರ್ನಾಟಕದ ಇತಿಹಾಸದಲ್ಲಿ ಒಂದು ಪ್ರಮುಖ ಅವಧಿಯಾಗಿದೆ ಮತ್ತು ಇತಿಹಾಸಕಾರರು ಇದನ್ನು ಚಾಲುಕ್ಯ ವಿಕ್ರಮಯುಗ ಎಂದು ಕರೆಯುತ್ತಾರೆ. ಉತ್ತರದಲ್ಲಿ ಗೋವಾದ 2ನೇ ಕದಂಬ ಜಯಕೇಸಿ, ಸಿಲ್ಹಾರ ಭೋಜ ಮತ್ತು ಯಾದವ ರಾಜ, ಮತ್ತು ದಕ್ಷಿಣದಲ್ಲಿ ಹೊಯ್ಸಳ ವಿಷ್ಣುವರ್ಧನ ತನ್ನ ಪ್ರಬಲ ಸಾಮಂತರನ್ನು ನಿಯಂತ್ರಿಸುವಲ್ಲಿ ಅವನು ಯಶಸ್ವಿಯಾಗಿದ್ದಲ್ಲದೆ 1093 ರಲ್ಲಿ ಮತ್ತು ಮತ್ತೆ 1118 ರಲ್ಲಿ ವೆಂಗಿ ಯುದ್ಧದಲ್ಲಿ ಸೋಲಿಸಿದ ಸಾಮ್ರಾಜ್ಯಶಾಹಿ ಚೋಳರೊಂದಿಗೆ ಯಶಸ್ವಿಯಾಗಿ ವ್ಯವಹರಿಸಿದನು. ಚೋಳರೊಂದಿಗೆ ನಡೆಯುತ್ತಿರುವ ಹಗೆತನದ ಹೊರತಾಗಿಯೂ ಅವನು ಈ ಪ್ರದೇಶವನ್ನು ಅನೇಕ ವರ್ಷಗಳವರೆಗೆ ಉಳಿಸಿಕೊಂಡನು. ವೆಂಗಿಯಲ್ಲಿನ ಈ ವಿಜಯವು ಪೂರ್ವ ಡೆಕ್ಕನ್ನಲ್ಲಿ ಚೋಳರ ಪ್ರಭಾವವನ್ನು ಕಡಿಮೆ ಮಾಡಿತು ಮತ್ತು ದಕ್ಷಿಣದಲ್ಲಿ ಕಾವೇರಿ ನದಿಯಿಂದ ಉತ್ತರದಲ್ಲಿ ನರ್ಮದಾ ನದಿಯವರೆಗೆ ವ್ಯಾಪಿಸಿರುವ ಪ್ರದೇಶಗಳ ಚಕ್ರವರ್ತಿಯನ್ನಾಗಿ ಮಾಡಿತು. ಇದರಿಂದಾಗಿ ಅವನಿಗೆ ಪೆರ್ಮಡಿದೇವ ಮತ್ತು ತ್ರಿಭುವನಮಲ್ಲ ಎಂಬ ಬಿರುದುಗಳು ಬಂದವು, 3 ಲೋಕಗಳ ಅಧಿಪತಿ. ಅವನ ಕಾಲದ ವಿದ್ವಾಂಸರು ಅವನ ಮಿಲಿಟರಿ ನಾಯಕತ್ವ, ಲಲಿತಕಲೆಗಳಲ್ಲಿ ಆಸಕ್ತಿ ಮತ್ತು ಧಾರ್ಮಿಕ ಸಹಿಷ್ಣುತೆಗಾಗಿ ಉಜ್ವಲ ಗೌರವಗಳನ್ನು ಸಲ್ಲಿಸಿದರು. ಸಾಹಿತ್ಯವು ಪ್ರವರ್ಧಮಾನಕ್ಕೆ ಬಂದಿತು ಮತ್ತು ಕನ್ನಡ ಮತ್ತು ಸಂಸ್ಕೃತದ ವಿದ್ವಾಂಸರು ಅವರ ಆಸ್ಥಾನವನ್ನು ಅಲಂಕರಿಸಿದರು. ದೂರದ ಕಾಶ್ಮೀರದಿಂದ ವಲಸೆ ಬಂದ ಕವಿ ಬಿಲ್ಹಣನು ತನ್ನ ಪ್ರಸಿದ್ಧ ಕೃತಿ ವಿಕ್ರಮಾಂಕದೇವ ಚರಿತದಲ್ಲಿ ರಾಜನನ್ನು ಸ್ತುತಿಸಿದನು. 6ನೇ ವಿಕ್ರಮಾದಿತ್ಯನು ಒಬ್ಬ ಸಮರ್ಥ ಯೋಧ ಮಾತ್ರವಲ್ಲ, ಒಬ್ಬ ನಿಷ್ಠಾವಂತ ರಾಜನೂ ಆಗಿದ್ದನು ಎಂದು ವಿದ್ವಾಂಸರು ಮತ್ತು ಧಾರ್ಮಿಕ ಕೇಂದ್ರಗಳಿಗೆ ನೀಡಿದ ಅನುದಾನಗಳನ್ನು ದಾಖಲಿಸುವ ಅವನ ಹಲವಾರು ಶಾಸನಗಳಿಂದ ಸೂಚಿಸಲ್ಪಟ್ಟಿದೆ. ಕಲ್ಯಾಣದ ಪಶ್ಚಿಮ ಚಾಲುಕ್ಯರು, ರಾಜ 1ನೇ ತ್ರೈಲೋಕ್ಯಮಲ್ಲನ ನಾಣ್ಯ, 1043 ರಿಂದ 1068. ದೇವಾಲಯದ ಮುಂಭಾಗ ಅಲಂಕೃತ ಹೂವಿನ ಆಭರಣ. ಚೋಳರೊಂದಿಗಿನ ನಿರಂತರ ಯುದ್ಧವು 2 ಸಾಮ್ರಾಜ್ಯಗಳನ್ನು ಖಾಲಿಗೊಳಿಸಿತು, ಅವರ ಅಧೀನ ಅಧಿಕಾರಿಗಳಿಗೆ ದಂಗೆ ಏಳಲು ಅವಕಾಶವನ್ನು ನೀಡಿತು. 1126 ರಲ್ಲಿ 6ನೇ ವಿಕ್ರಮಾದಿತ್ಯನ ಮರಣದ ನಂತರದ ದಶಕಗಳಲ್ಲಿ, ಅವರ ಪ್ರಬಲ ಸಾಮಂತರು ಸ್ವಾಯತ್ತತೆ ಮತ್ತು ಪ್ರಾದೇಶಿಕ ಆಜ್ಞೆಯಲ್ಲಿ ವಿಸ್ತರಿಸಿದ್ದರಿಂದ ಸಾಮ್ರಾಜ್ಯವು ಗಾತ್ರದಲ್ಲಿ ಸ್ಥಿರವಾಗಿ ಕಡಿಮೆಯಾಯಿತು. 1150 ಮತ್ತು 1200 ರ ನಡುವಿನ ಅವಧಿಯಲ್ಲಿ ಚಾಲುಕ್ಯರು ಮತ್ತು ಅವರ ಸಾಮಂತರ ನಡುವೆ ಅನೇಕ ಕಠಿಣ ಯುದ್ಧಗಳು ನಡೆದವು. 2ನೇ ಜಗದೇಕಮಲ್ಲನ ಕಾಲಕ್ಕೆ ಚಾಲುಕ್ಯರು ವೆಂಗಿಯ ಮೇಲಿನ ನಿಯಂತ್ರಣವನ್ನು ಕಳೆದುಕೊಂಡಿದ್ದರು ಮತ್ತು ಅವನ ಉತ್ತರಾಧಿಕಾರಿಯಾದ 3ನೇಯ ತೈಲಪನನ್ನು 1149 ರಲ್ಲಿ ಕಾಕತೀಯ ರಾಜ ಪ್ರೋಲ ಸೋಲಿಸಿದನು. 3ನೇಯ ತೈಲಪನನ್ನು ಸೆರೆಹಿಡಿದು ನಂತರ ಬಿಡುಗಡೆ ಮಾಡಲಾಯಿತು, ಇದು ಪಶ್ಚಿಮ ಚಾಲುಕ್ಯರ ಪ್ರತಿಷ್ಠೆಯನ್ನು ಕುಗ್ಗಿಸಿತು. ಚಾಲುಕ್ಯರ ಆಳ್ವಿಕೆಯಲ್ಲಿ ಅವನತಿ ಮತ್ತು ಅನಿಶ್ಚಿತತೆಯನ್ನು ನೋಡಿದ ಹೊಯ್ಸಳರು ಮತ್ತು ಸೇವುಣರು ಸಹ ಸಾಮ್ರಾಜ್ಯವನ್ನು ಅತಿಕ್ರಮಿಸಿದರು. 1ನೇ ಹೊಯ್ಸಳ ನರಸಿಂಹನು 3ನೇಯ ತೈಲಪ್ಪನನ್ನು ಸೋಲಿಸಿ ಕೊಂದನು, ಆದರೆ ಅದೇ ಪ್ರದೇಶದ ನಿಯಂತ್ರಣಕ್ಕಾಗಿ ಸ್ಪರ್ಧಿಸುತ್ತಿದ್ದ ಕಲಚೂರಿಗಳನ್ನು ಸೋಲಿಸಲು ಸಾಧ್ಯವಾಗಲಿಲ್ಲ. 1157 ರಲ್ಲಿ ಇಮ್ಮಡಿ ಬಿಜ್ಜಳನ ಅಡಿಯಲ್ಲಿ ಕಲ್ಯಾಣಿಗಳ ಕಲಚೂರಿಗಳು ಕಲ್ಯಾಣಿಯನ್ನು ವಶಪಡಿಸಿಕೊಂಡು ಮುಂದಿನ 20 ವರ್ಷಗಳ ಕಾಲ ಅದನ್ನು ಆಕ್ರಮಿಸಿಕೊಂಡರು. ಇದರಿಂದಾಗಿ ಚಾಲುಕ್ಯರು ತಮ್ಮ ರಾಜಧಾನಿಯನ್ನು ಇಂದಿನ ಧಾರವಾಡ ಜಿಲ್ಲೆಯ ಅಣ್ಣಿಗೇರಿಗೆ ಸ್ಥಳಾಂತರಿಸಬೇಕಾಯಿತು. ಕಲಚೂರಿಗಳು ಮೂಲತಃ ಮಧ್ಯ ಭಾರತದಿಂದ ದಕ್ಷಿಣ ಡೆಕ್ಕನ್ಗೆ ವಲಸೆ ಬಂದವರು ಮತ್ತು ತಮ್ಮನ್ನು ತಾವು ಕಳಂಜರಪುರವರಾದಿಶವರರು ಎಂದು ಕರೆದುಕೊಂಡರು. ಇಮ್ಮಡಿ ಬಿಜ್ಜಳ ಮತ್ತು ಅವನ ಪೂರ್ವಜರು ಕಾರ್ಹಾಡ್ -4000 ಮತ್ತು ತರ್ದವಾಡಿ -1000 ಪ್ರಾಂತ್ಯಗಳ ಮೇಲೆ, ಇಂದಿನ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಅತಿಕ್ರಮಣ ಪ್ರದೇಶ, ಚಾಲುಕ್ಯ ದಂಡನಾಯಕರಾಗಿ, ಮಹಾಮಂಡಲೇಶ್ವರ ಆಡಳಿತ ನಡೆಸಿದ್ದರು. ಇಮ್ಮಡಿ ಬಿಜ್ಜಳನ 1157 ರ ಚಿಕ್ಕಲಗಿ ದಾಖಲೆಯು ಅವನನ್ನು ಮಹಾಭುಜಬಲ ಚಕ್ರವರ್ತಿ, ಶಕ್ತಿಯುತ ಭುಜಗಳು ಮತ್ತು ತೋಳುಗಳನ್ನು ಹೊಂದಿರುವ ಚಕ್ರವರ್ತಿ ಎಂದು ಕರೆಯುತ್ತದೆ. ಇದು ಅವನು ಇನ್ನು ಮುಂದೆ ಚಾಲುಕ್ಯರ ಅಧೀನನಲ್ಲ ಎಂದು ಸೂಚಿಸುತ್ತದೆ. ಆದಾಗ್ಯೂ 2ನೇ ಬಿಜ್ಜಳನ ಉತ್ತರಾಧಿಕಾರಿಗಳು ಕಲ್ಯಾಣಿಯನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಮತ್ತು 1183 ರಲ್ಲಿ ಕೊನೆಯ ಚಾಲುಕ್ಯ ವಂಶಸ್ಥ 4ನೇಯ ಸೋಮೇಶ್ವರನು ಕಲ್ಯಾಣಿಯನ್ನು ಪುನಃ ವಶಪಡಿಸಿಕೊಳ್ಳುವ ಮೂಲಕ ಸಾಮ್ರಾಜ್ಯವನ್ನು ಮರಳಿ ಪಡೆಯಲು ಅಂತಿಮ ಪ್ರಯತ್ನ ಮಾಡಿದಾಗ ಅವರ ಆಳ್ವಿಕೆ ಕೊನೆಗೊಂಡಿತು.
ಈ ಸಂಘರ್ಷದಲ್ಲಿ ಕಲಚೂರಿ ರಾಜ ಸಂಕಮನನ್ನು ಚಾಲುಕ್ಯ ಜನರಲ್ ನರಸಿಂಹನು ಕೊಂದನು. ಈ ಸಮಯದಲ್ಲಿ ಎರಡನೇ ಹೊಯ್ಸಳ ವೀರ ಬಲ್ಲಾಳನು ಮಹತ್ವಾಕಾಂಕ್ಷೆಯನ್ನು ಬೆಳೆಸುತ್ತಿದ್ದನು ಮತ್ತು ಚಾಲುಕ್ಯರು ಮತ್ತು ಇತರ ಹಕ್ಕುದಾರರೊಂದಿಗೆ ಅವರ ಸಾಮ್ರಾಜ್ಯದ ಬಗ್ಗೆ ಹಲವಾರು ಸಂದರ್ಭಗಳಲ್ಲಿ ಘರ್ಷಣೆ ನಡೆಸಿದನು. ಕೃಷ್ಣ ನದಿ ಕಣಿವೆಯ ದೊಡ್ಡ ಪ್ರದೇಶಗಳನ್ನು ಹೊಯ್ಸಳ ಸಾಮ್ರಾಜ್ಯದ ವ್ಯಾಪ್ತಿಗೆ ತಂದ ಚಾಲುಕ್ಯ ನಾಲ್ವಡಿ ಸೋಮೇಶ್ವರ ಮತ್ತು ಐದನೇ ಸೇವುಣ ಬಿಲ್ಲಮನನ್ನು ಸೋಲಿಸಿದನು, ಆದರೆ ಕಲಚೂರಿಗಳ ವಿರುದ್ಧ ವಿಫಲನಾದನು. ಚಾಲುಕ್ಯರು ಕಲ್ಯಾಣಿಯನ್ನು ಮರಳಿ ಪಡೆದಾಗ ಐದನೇ ಬಿಲ್ಲಮನ ನೇತೃತ್ವದಲ್ಲಿ ಸೇವುಣರು ಸಾಮ್ರಾಜ್ಯಶಾಹಿ ವಿಸ್ತರಣೆಯಲ್ಲಿದ್ದರು. 1183 ರಲ್ಲಿ ಚಾಲುಕ್ಯ ಜನರಲ್ ಬರ್ಮಾ ವಿರುದ್ಧ ಸೋತಿದ್ದರಿಂದ ಅವರ ಮಹತ್ವಾಕಾಂಕ್ಷೆಗಳು ತಾತ್ಕಾಲಿಕವಾಗಿ ಹುಟ್ಟಿಕೊಂಡವು, ಆದರೆ ನಂತರ ಅವರು 1189 ರಲ್ಲಿ ಸೇಡು ತೀರಿಸಿಕೊಂಡರು. ಚಾಲುಕ್ಯ ಸಾಮ್ರಾಜ್ಯವನ್ನು ಪುನರ್ನಿರ್ಮಿಸಲು ನಾಲ್ವಡಿ ಸೋಮೇಶ್ವರನ ಒಟ್ಟಾರೆ ಪ್ರಯತ್ನವು ವಿಫಲವಾಯಿತು ಮತ್ತು 1189 ರಲ್ಲಿ ನಾಲ್ಕನೇ ಸೋಮೇಶ್ವರನನ್ನು ಬನವಾಸಿಯಲ್ಲಿ ಗಡೀಪಾರು ಮಾಡಿದ ಸೇವುಣ ಆಡಳಿತಗಾರರು ರಾಜವಂಶವನ್ನು ಕೊನೆಗೊಳಿಸಿದರು. ಚಾಲುಕ್ಯರ ಪತನದ ನಂತರ ಸೇವುಣರು ಮತ್ತು ಹೊಯ್ಸಳರು 1191 ರಲ್ಲಿ ಕೃಷ್ಣಾ ನದಿ ಪ್ರದೇಶದ ಮೇಲೆ ಯುದ್ಧವನ್ನು ಮುಂದುವರೆಸಿದರು. ಪ್ರತಿಯೊಬ್ಬರೂ ವಿವಿಧ ಹಂತಗಳಲ್ಲಿ ಪರಸ್ಪರ ಸೋಲನ್ನು ಅನುಭವಿಸಿದರು. ಈ ಅವಧಿಯು ಪಶ್ಚಿಮ ಡೆಕ್ಕನ್ನ ಚಾಲುಕ್ಯರು ಮತ್ತು ತಮಿಳಕಂನ ಚೋಳರು ಎಂಬ ಎರಡು ಮಹಾನ್ ಸಾಮ್ರಾಜ್ಯಗಳ ಪತನವನ್ನು ಕಂಡಿತು. ಈ ಎರಡು ಸಾಮ್ರಾಜ್ಯಗಳ ಅವಶೇಷಗಳ ಮೇಲೆ ಅವರ ಸಾಮಂತರ ರಾಜ್ಯಗಳನ್ನು ನಿರ್ಮಿಸಲಾಯಿತು. ಅವರ ಪರಸ್ಪರ ವೈಷಮ್ಯಗಳು 100 ವರ್ಷಗಳ ಕಾಲ ದಖ್ಖನ್ ಇತಿಹಾಸದ ಪುಟಗಳನ್ನು ತುಂಬಿದ್ದವು. ಪಾಂಡ್ಯರು ಹಿಂದಿನ ಚೋಳ ಸಾಮ್ರಾಜ್ಯದ ಕೆಲವು ಪ್ರದೇಶಗಳ ಮೇಲೆ ನಿಯಂತ್ರಣ ಸಾಧಿಸಿದರು. ಪಶ್ಚಿಮ ಚಾಲುಕ್ಯ ಅಥವಾ ಕಲ್ಯಾಣಿ ಚಾಲುಕ್ಯರ ರಾಜರುಗಳು ಇಮ್ಮಡಿ ತೈಲಪ ಮರುಸ್ಥಾಪಕ 957 ರಿಂದ 997, ಸತ್ಯಶ್ರಯ 997 ರಿಂದ 1008, ಐದನೇ ವಿಕ್ರಮಾದಿತ್ಯ 1008 ರಿಂದ 1015, ಇಮ್ಮಡಿ ಜಯಸಿಂಹ 1015 ರಿಂದ 1042, ಒಂದನೇ ಸೋಮೇಶ್ವರ 1042 ರಿಂದ 1068, ಇಮ್ಮಡಿ ಸೋಮೇಶ್ವರ 1068 ರಿಂದ 1076, ಆರನೇ ವಿಕ್ರಮಾದಿತ್ಯ 1076 ರಿಂದ 1126, ಮುಮ್ಮಡಿ ಸೋಮೇಶ್ವರ 1126 ರಿಂದ 1138, ಇಮ್ಮಡಿ ಜಗದೇಕಮಲ್ಲ 1138 ರಿಂದ 1151, ಮುಮ್ಮಡಿ ತೈಲಪ 1151 ರಿಂದ 1164, ಮುಮ್ಮಡಿ ಜಗದೇಕಮಲ್ಲ 1163 ರಿಂದ 1183, ನಾಲ್ವಡಿ ಸೋಮೇಶ್ವರ 1184 ರಿಂದ 1200. ಇವರು ಕಲ್ಯಾಣಿ ಚಾಲುಕ್ಯರ ರಾಜರ ಪಟ್ಟಿ. ಕಲ್ಯಾಣಿ ಚಾಲುಕ್ಯರ ಆಡಳಿತ ವ್ಯವಸ್ಥೆ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಬಾದಾಮಿಯಲ್ಲಿರುವ ಮಲ್ಲಿಕಾರ್ಜುನ ಸಮೂಹ ದೇವಾಲಯಗಳು. ಪಶ್ಚಿಮ ಚಾಲುಕ್ಯ ರಾಜತ್ವವು ಆನುವಂಶಿಕವಾಗಿತ್ತು. ರಾಜನಿಗೆ ಪುರುಷ ಉತ್ತರಾಧಿಕಾರಿ ಇಲ್ಲದಿದ್ದರೆ ರಾಜನ ಸಹೋದರನಿಗೆ ಹೋಗುತ್ತದೆ. ಆಡಳಿತವು ಹೆಚ್ಚು ವಿಕೇಂದ್ರೀಕೃತವಾಗಿತ್ತು ಮತ್ತು ಆಳುಪರು, ಹೊಯ್ಸಳರು, ಕಾಕತೀಯ, ಸೇವುಣ, ದಕ್ಷಿಣ ಕಲಚೂರಿ ಮತ್ತು ಇತರ ಸಾಮಂತ ಕುಲಗಳಿಗೆ ತಮ್ಮ ಸ್ವಾಯತ್ತ ಪ್ರಾಂತ್ಯಗಳನ್ನು ಆಳಲು ಅವಕಾಶ ನೀಡಲಾಯಿತು. ಇದು ಚಾಲುಕ್ಯ ಚಕ್ರವರ್ತಿಗೆ ವಾರ್ಷಿಕ ಕಪ್ಪವನ್ನು ಸಲ್ಲಿಸಿತು. ಉತ್ಖನನ ಮಾಡಿದ ಶಾಸನಗಳು ಮಹಾಪ್ರಧಾನ, ಮುಖ್ಯಮಂತ್ರಿ, ಸಂಧಿವಿಗ್ರಹಿಕ ಮತ್ತು ಧರ್ಮಾಧಿಕಾರಿ, ಮುಖ್ಯ ನ್ಯಾಯಮೂರ್ತಿ ಮುಂತಾದ ಬಿರುದುಗಳನ್ನು ದಾಖಲಿಸುತ್ತವೆ. ತಾಡೆಯ ದಂಡನಾಯಕ, ಮೀಸಲು ಸೈನ್ಯದ ಕಮಾಂಡರ್ ನಂತಹ ಕೆಲವು ಸ್ಥಾನಗಳು ಕಾರ್ಯದಲ್ಲಿ ಪರಿಣತಿಯನ್ನು ಹೊಂದಿದ್ದರೆ, ಎಲ್ಲಾ ಮಂತ್ರಿ ಸ್ಥಾನಗಳು ದಂಡನಾಯಕ, ಕಮಾಂಡರ್ ಪಾತ್ರವನ್ನು ಒಳಗೊಂಡಿವೆ. ಇದು ಕ್ಯಾಬಿನೆಟ್ ಸದಸ್ಯರು ಸೇನಾ ಕಮಾಂಡರ್ಗಳಾಗಿ ಮತ್ತು ಸಾಮಾನ್ಯ ಆಡಳಿತ ಕೌಶಲ್ಯಗಳಲ್ಲಿ ತರಬೇತಿ ಪಡೆದಿದ್ದಾರೆ ಎಂದು ತೋರಿಸುತ್ತದೆ. ರಾಜ್ಯವನ್ನು ಬನವಾಸಿ 12,000, ನೊಳಂಬವಾಡಿ 32,000, ಗಂಗವಾಡಿ 96,000 ಮುಂತಾದ ಪ್ರಾಂತ್ಯಗಳಾಗಿ ವಿಂಗಡಿಸಲಾಗಿತ್ತು. ದೊಡ್ಡ ಪ್ರಾಂತ್ಯಗಳನ್ನು ಬೆಲವೊಲ-300 ರಂತೆ ಕಡಿಮೆ ಸಂಖ್ಯೆಯ ಗ್ರಾಮಗಳನ್ನು ಹೊಂದಿರುವ ಸಣ್ಣ ಪ್ರಾಂತ್ಯಗಳಾಗಿ ವಿಂಗಡಿಸಲಾಯಿತು. ದೊಡ್ಡ ಪ್ರಾಂತ್ಯಗಳನ್ನು ಮಂಡಲ ಎಂದು ಕರೆಯಲಾಗುತ್ತಿತ್ತು ಮತ್ತು ಅವುಗಳ ಅಡಿಯಲ್ಲಿ ನಾಡು ಮತ್ತಷ್ಟು ಕಂಪಣಗಳು, ಗ್ರಾಮಗಳ ಗುಂಪುಗಳು,
ಮತ್ತು ಅಂತಿಮವಾಗಿ ಬಡ, ಗ್ರಾಮ ಎಂದು ವಿಂಗಡಿಸಲ್ಪಟ್ಟಿತು. ಮಂಡಲವು ರಾಜಮನೆತನದ ಸದಸ್ಯ, ವಿಶ್ವಾಸಾರ್ಹ ಸಾಮಂತ ಅಥವಾ ಹಿರಿಯ ಅಧಿಕಾರಿಯ ಅಡಿಯಲ್ಲಿತ್ತು. ರಾಷ್ಟ್ರಕೂಟರ ಆಳ್ವಿಕೆಯಲ್ಲಿ ಎರಡನೇ ತೈಲಪ್ಪ ಸ್ವತಃ ತರ್ದವಾಡಿ ಪ್ರಾಂತ್ಯದ ಉಸ್ತುವಾರಿ ವಹಿಸಿದ್ದರು. ರಾಜಕೀಯ ಬೆಳವಣಿಗೆಗಳ ಆಧಾರದ ಮೇಲೆ ಮಂಡಲಗಳ ಮುಖ್ಯಸ್ಥರನ್ನು ವರ್ಗಾಯಿಸಬಹುದು. ಉದಾಹರಣೆಗೆ, ಬಮ್ಮನಯ್ಯ ಎಂಬ ಅಧಿಕಾರಿಯು ರಾಜ ಮುಮ್ಮಡಿ ಸೋಮೇಶ್ವರನ ಅಡಿಯಲ್ಲಿ ಬನವಾಸಿ -12,000 ಅನ್ನು ನಿರ್ವಹಿಸುತ್ತಿದ್ದನು, ಆದರೆ ನಂತರ ಅದನ್ನು ಹಲಸಿಗೆ -12,000ಕ್ಕೆ ವರ್ಗಾಯಿಸಲಾಯಿತು. ರಾಜಮನೆತನದ ಮಹಿಳೆಯರು ನಾಡು ಮತ್ತು ಕಂಪಣಗಳನ್ನು ಸಹ ನಿರ್ವಹಿಸುತ್ತಿದ್ದರು. ಸೇನಾಧಿಪತಿಗಳಿಗೆ ಮಹಾಮಂಡಲೇಶ್ವರ ಎಂದು ಹೆಸರಿಡಲಾಯಿತು ಮತ್ತು ನಾಡಿನ ಮುಖ್ಯಸ್ಥರಿಗೆ ನಾಡುಗೌಡರು ಎಂದು ಹೆಸರಿಸಲಾಯಿತು. ಪಶ್ಚಿಮ ಚಾಲುಕ್ಯರು ಕನ್ನಡ ಮತ್ತು ನಗರಿ ದಂತಕಥೆಗಳೊಂದಿಗೆ ಪಂಚ್ ಮಾರ್ಕ್ ಮಾಡಿದ ಚಿನ್ನದ ಪಗೋಡಗಳನ್ನು ತಯಾರಿಸಿದರು. ಅವು ದೊಡ್ಡ, ತೆಳುವಾದ ಚಿನ್ನದ ನಾಣ್ಯಗಳಾಗಿದ್ದು, ಮುಂಭಾಗದಲ್ಲಿ ಹಲವಾರು ವಿಭಿನ್ನ ಪಂಚ್ ಗುರುತುಗಳನ್ನು ಹೊಂದಿದ್ದವು. ಅವರು ಸಾಮಾನ್ಯವಾಗಿ ಸ್ಟೈಲಿಸ್ಟ್ ಸಿಂಹ, ಕನ್ನಡದಲ್ಲಿ ಶ್ರೀ, ಮುಂಚೂಣಿ, ರಾಜನ ಬಿರುದು, ಕಮಲ ಮತ್ತು ಇತರ ಚಿಹ್ನೆಗಳ ಅನೇಕ ಹೊಡೆತಗಳನ್ನು ಹೊಂದಿದ್ದರು. ಇಮ್ಮಡಿ ಜಯಸಿಂಹನು ಶ್ರೀ ಜಯ ಎಂಬ ದಂತಕಥೆಯನ್ನು ಬಳಸಿದನು. 1ನೇ ಸೋಮೇಶ್ವರನು ಶ್ರೀ ತ್ರಿಲೋಕಾಮಲ್ಲ ಎಂಬ ನಾಣ್ಯವನ್ನು ಬಳಸಿದನು. 2ನೇ ಸೋಮೇಶ್ವರನು ಭುವನೇಕ ಮಲ್ಲವನ್ನು ಬಳಸಿದನು. ಲಕ್ಷ್ಮೀದೇವನ ನಾಣ್ಯವು ಶ್ರೀ ಲಶವನ್ನು ಹೊಂದಿತ್ತು ಮತ್ತು 2ನೇ ಜಗದೇಕಮಲ್ಲನ ನಾಣ್ಯವು ಶ್ರೀ ಜಗದೆ ಎಂಬ ದಂತಕಥೆಯನ್ನು ಹೊಂದಿತ್ತು. ಸಾಮಂತರಾದ ಆಳುಪರು ಕನ್ನಡ ಮತ್ತು ನಗರಿ ದಂತಕಥೆ ಶ್ರೀ ಪಾಂಡ್ಯ ಧನಂಜಯ ಅವರೊಂದಿಗೆ ನಾಣ್ಯಗಳನ್ನು ತಯಾರಿಸಿದರು. ಗದಗ ಜಿಲ್ಲೆಯ ಲಕ್ಕುಂಡಿ ಮತ್ತು ಧಾರವಾಡ ಜಿಲ್ಲೆಯ ಸೂಡಿ ಮುಖ್ಯ ನಾಣ್ಯ ಶಾಲೆಗಳಾಗಿದ್ದವು. ಟಂಕಶಾಲೆ ಅವರ ಭಾರವಾದ ಚಿನ್ನದ ನಾಣ್ಯವೆಂದರೆ ಗದ್ಯನಕ 96 ಕಾಳುಗಳು, ಬ್ರಹ್ಮ 65 ಕಾಳುಗಳು, ಕಳಂಜು 48 ಕಾಳುಗಳು, ಕಾಸು 15 ಕಾಳುಗಳು, ಮಂಜಡಿ 2.5 ಕಾಳುಗಳು, ಅಕ್ಕಂ 1.25 ಕಾಳುಗಳು ಮತ್ತು ಪಾನ 9.6 ಕಾಳುಗಳು. ಆರ್ಥಿಕತೆ: ದಾವಣಗೆರೆ ಜಿಲ್ಲೆಯ ಬಾಗಳಿಯಲ್ಲಿರುವ ಕಲ್ಲೇಶ್ವರ ದೇವಸ್ಥಾನದಲ್ಲಿ ಸ.ಶ. 987 ಅಲಂಕೃತ ಮಂಟಪ. ಕೃಷಿಯು ಭೂಮಿ ಮತ್ತು ಉತ್ಪನ್ನಗಳ ಮೇಲಿನ ತೆರಿಗೆಗಳ ಮೂಲಕ ಸಾಮ್ರಾಜ್ಯದ ಮುಖ್ಯ ಆದಾಯದ ಮೂಲವಾಗಿತ್ತು. ಬಹುಪಾಲು ಜನರು ಹಳ್ಳಿಗಳಲ್ಲಿ ವಾಸಿಸುತ್ತಿದ್ದರು ಮತ್ತು ಒಣ ಪ್ರದೇಶಗಳಲ್ಲಿ ಅಕ್ಕಿ, ಬೇಳೆಕಾಳುಗಳು ಮತ್ತು ಹತ್ತಿಯ ಪ್ರಧಾನ ಬೆಳೆಗಳನ್ನು ಮತ್ತು ಸಾಕಷ್ಟು ಮಳೆ ಬೀಳುವ ಪ್ರದೇಶಗಳಲ್ಲಿ ಕಬ್ಬನ್ನು ಕೃಷಿ ಮಾಡುತ್ತಿದ್ದರು. ಅಡಿಕೆ ಮತ್ತು ವೀಳ್ಯದೆಲೆ ಮುಖ್ಯ ವಾಣಿಜ್ಯ ಬೆಳೆಗಳಾಗಿವೆ. ಶ್ರೀಮಂತ ಭೂಮಾಲೀಕರ ವಿರುದ್ಧ ಭೂರಹಿತರು ದಂಗೆ ಎದ್ದ ಯಾವುದೇ ದಾಖಲೆಗಳಿಲ್ಲದ ಕಾರಣ ಭೂಮಿಯನ್ನು ಕೃಷಿ ಮಾಡಿದ ಕಾರ್ಮಿಕರ ಜೀವನ ಪರಿಸ್ಥಿತಿಗಳು ಸಹನೀಯವಾಗಿರಬೇಕು. ರೈತರು ಅಸಮಾಧಾನಗೊಂಡಿದ್ದರೆ, ಅವರನ್ನು ಕೆಟ್ಟದಾಗಿ ನಡೆಸಿಕೊಳ್ಳುತ್ತಿದ್ದ ಆಡಳಿತಗಾರನ ಅಧಿಕಾರ ವ್ಯಾಪ್ತಿಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ವಲಸೆ ಹೋಗುವುದು ಸಾಮಾನ್ಯ ಅಭ್ಯಾಸವಾಗಿತ್ತು. ಆ ಮೂಲಕ ಅವರ ಶ್ರಮದಿಂದ ಬರುವ ಆದಾಯವನ್ನು ಕಸಿದುಕೊಳ್ಳುತ್ತಿದ್ದರು. ಗಣಿಗಾರಿಕೆ ಮತ್ತು ಅರಣ್ಯ ಉತ್ಪನ್ನಗಳ ಮೇಲೆ ತೆರಿಗೆಗಳನ್ನು ವಿಧಿಸಲಾಯಿತು ಮತ್ತು ಸಾರಿಗೆ ಸೌಲಭ್ಯಗಳ ಬಳಕೆಗಾಗಿ ಟೋಲ್ಗಳ ಮೂಲಕ ಹೆಚ್ಚುವರಿ ಆದಾಯವನ್ನು ಸಂಗ್ರಹಿಸಲಾಯಿತು. ರಾಜ್ಯವು ಕಸ್ಟಮ್ಸ್, ವೃತ್ತಿಪರ ಪರವಾನಗಿಗಳು ಮತ್ತು ನ್ಯಾಯಾಂಗ ದಂಡಗಳಿಂದ ಶುಲ್ಕವನ್ನು ಸಂಗ್ರಹಿಸಿತು. ಕುದುರೆಗಳು ಮತ್ತು ಉಪ್ಪಿನ ಜೊತೆಗೆ ಸರಕುಗಳಿಗೆ, ಚಿನ್ನ, ಜವಳಿ, ಸುಗಂಧ ದ್ರವ್ಯಗಳು ಮತ್ತು ಕೃಷಿ ಉತ್ಪನ್ನಗಳಿಗೆ, ಕರಿಮೆಣಸು, ಭತ್ತ, ಮಸಾಲೆಗಳು, ವೀಳ್ಯದೆಲೆ, ತಾಳೆ ಎಲೆಗಳು, ತೆಂಗಿನಕಾಯಿ ಮತ್ತು ಸಕ್ಕರೆ ತೆರಿಗೆ ವಿಧಿಸಲಾಗುತ್ತಿತ್ತು ಎಂದು ದಾಖಲೆಗಳು ತೋರಿಸುತ್ತವೆ. ಭೂ ತೆರಿಗೆ ಮೌಲ್ಯಮಾಪನವು ಭೂಮಿಯ ಗುಣಮಟ್ಟ ಮತ್ತು ಉತ್ಪನ್ನದ ಪ್ರಕಾರವನ್ನು ಮೌಲ್ಯಮಾಪನ ಮಾಡುವ ಆಗಾಗ್ಗೆ ಸಮೀಕ್ಷೆಗಳನ್ನು ಆಧರಿಸಿದೆ. ಚಾಲುಕ್ಯ ದಾಖಲೆಗಳು ತೆರಿಗೆ ದರಗಳನ್ನು ನಿರ್ಧರಿಸುವಲ್ಲಿ ಗದ್ದೆ, ಒಣ ಭೂಮಿ ಮತ್ತು ಬಂಜರು ಭೂಮಿಯ ಜೊತೆಗೆ ಕಪ್ಪು ಮಣ್ಣು ಮತ್ತು ಕೆಂಪು ಮಣ್ಣಿನ ಭೂಮಿಯನ್ನು ನಿರ್ದಿಷ್ಟವಾಗಿ ಉಲ್ಲೇಖಿಸುತ್ತವೆ. ಗ್ರಾಮೀಣ ಪ್ರದೇಶಗಳ ಶಾಸನಗಳಲ್ಲಿ ಉಲ್ಲೇಖಿಸಲಾದ ಪ್ರಮುಖ ವ್ಯಕ್ತಿಗಳೆಂದರೆ ಗವುಂಡರು, ಅಧಿಕಾರಿಗಳು ಅಥವಾ ಗೌಡರು. ಗವುಂಡರು 2 ಹಂತದ ಆರ್ಥಿಕ ಸ್ತರಗಳಿಗೆ ಸೇರಿದವರಾಗಿದ್ದರು: ಪ್ರಜಾಗವುಂಡ, ಜನರ ಗವುಂಡ, ಮತ್ತು ಪ್ರಭು ಗವುಂಡ, ಗವುಂಡರ ಒಡೆಯ. ಅವರು ಆಡಳಿತಗಾರರ ಮುಂದೆ ಜನರನ್ನು ಪ್ರತಿನಿಧಿಸುವ ಮತ್ತು ತೆರಿಗೆ ಸಂಗ್ರಹಣೆ ಮತ್ತು ಸೈನ್ಯವನ್ನು ಹೆಚ್ಚಿಸಲು ರಾಜ್ಯ ನೇಮಕಗೊಂಡವರಾಗಿ ಕಾರ್ಯನಿರ್ವಹಿಸುವ ಉದ್ದೇಶವನ್ನು ಪೂರೈಸಿದರು. ಭೂ ವ್ಯವಹಾರಗಳು, ನೀರಾವರಿ ನಿರ್ವಹಣೆ,
ಗ್ರಾಮ ತೆರಿಗೆ ಸಂಗ್ರಹ ಮತ್ತು ಗ್ರಾಮ ಸಭೆಯ ಕರ್ತವ್ಯಗಳಿಗೆ ಸಂಬಂಧಿಸಿದ ಶಾಸನಗಳಲ್ಲಿ ಅವುಗಳನ್ನು ಉಲ್ಲೇಖಿಸಲಾಗಿದೆ. ಕಾರ್ಪೊರೇಟ್ ಉದ್ಯಮಗಳ ಸಂಘಟನೆ 11ನೇ ಶತಮಾನದಲ್ಲಿ ಸಾಮಾನ್ಯವಾಯಿತು. ಬಹುತೇಕ ಎಲ್ಲಾ ಕಲೆಗಳು ಮತ್ತು ಕರಕುಶಲ ವಸ್ತುಗಳನ್ನು ಸಂಘಗಳಾಗಿ ಸಂಘಟಿಸಲಾಯಿತು ಮತ್ತು ಕೆಲಸವನ್ನು ಸಾಂಸ್ಥಿಕ ಆಧಾರದ ಮೇಲೆ ಮಾಡಲಾಗುತ್ತಿತ್ತು. ದಾಖಲೆಗಳು ವೈಯಕ್ತಿಕ ಕಲಾವಿದರು, ಶಿಲ್ಪಿಗಳು ಮತ್ತು ಕುಶಲಕರ್ಮಿಗಳನ್ನು ಉಲ್ಲೇಖಿಸುವುದಿಲ್ಲ. ಹೊಯ್ಸಳರು ಆಳಿದ ಪ್ರದೇಶಗಳಲ್ಲಿ ಮಾತ್ರ ವೈಯಕ್ತಿಕ ಶಿಲ್ಪಿಗಳು ತಮ್ಮ ಸೃಷ್ಟಿಗಳ ಕೆಳಗೆ ತಮ್ಮ ಹೆಸರುಗಳನ್ನು ಕೆತ್ತಿದ್ದಾರೆ. ವ್ಯಾಪಾರಿಗಳು ರಾಜಕೀಯ ವಿಭಜನೆಗಳನ್ನು ಮೀರಿದ ಪ್ರಬಲ ಸಂಘಗಳಾಗಿ ತಮ್ಮನ್ನು ತಾವು ಸಂಘಟಿಸಿಕೊಂಡರು, ಇದರಿಂದಾಗಿ ಅವರ ಕಾರ್ಯಾಚರಣೆಗಳು ಯುದ್ಧಗಳು ಮತ್ತು ಕ್ರಾಂತಿಗಳಿಂದ ಹೆಚ್ಚಾಗಿ ಪ್ರಭಾವಿತವಾಗಲಿಲ್ಲ. ಅವರ ಹಡಗುಗಳು ಮತ್ತು ಕಾರವಾನ್ಗಳು ದೂರದ ದೇಶಗಳಿಗೆ ಪ್ರಯಾಣಿಸುವಾಗ ದರೋಡೆಕೋರರಿಂದ ಕಳ್ಳತನದ ಸಾಧ್ಯತೆಯು ಅವರ ಏಕೈಕ ಬೆದರಿಕೆಯಾಗಿತ್ತು. ದಕ್ಷಿಣ ಭಾರತದ ಪ್ರಬಲ ವ್ಯಾಪಾರಿ ಸಂಘಗಳಲ್ಲಿ ಮಣಿಗ್ರಾಮಂ, ನಗರಟ್ಟರ್ ಮತ್ತು ಅಂಜುವಣ್ಣಂ ಸೇರಿವೆ. ಸ್ಥಳೀಯ ಸಂಘಗಳನ್ನು ನಗರಂ ಎಂದು ಕರೆಯಲಾಗುತ್ತಿತ್ತು, ಆದರೆ ನಾನದೇಸಿಗಳು ನೆರೆಯ ರಾಜ್ಯಗಳ ವ್ಯಾಪಾರಿಗಳಾಗಿದ್ದರು, ಅವರು ಬಹುಶಃ ವ್ಯಾಪಾರವನ್ನು ಸಂತೋಷದೊಂದಿಗೆ ಬೆರೆಸುತ್ತಿದ್ದರು. ದಕ್ಷಿಣ ಭಾರತದ ಎಲ್ಲಾ ವ್ಯಾಪಾರಿ ಸಂಘಗಳಲ್ಲಿ ಅತ್ಯಂತ ಶ್ರೀಮಂತ ಮತ್ತು ಅತ್ಯಂತ ಪ್ರಭಾವಶಾಲಿ ಮತ್ತು ಪ್ರಸಿದ್ಧವಾದವರು ಸ್ವಯಂ ಘೋಷಿತ ಐನೂರುರುವರ್, ಅವರನ್ನು ಅಯ್ಯವೊಲೆಪುರದ 500 ಸ್ವಾಮಿಗಳು, ಇಂದಿನ ಐಹೊಳೆಯ ಬ್ರಾಹ್ಮಣರು ಮತ್ತು ಮಹಾಜನರು ಎಂದೂ ಕರೆಯಲಾಗುತ್ತದೆ. ಅವರು ವ್ಯಾಪಕವಾದ ಭೂ ಮತ್ತು ಸಮುದ್ರ ವ್ಯಾಪಾರವನ್ನು ನಡೆಸಿದರು ಮತ್ತು ಆ ಮೂಲಕ ಸಾಮ್ರಾಜ್ಯದ ಒಟ್ಟು ವಿದೇಶಿ ವ್ಯಾಪಾರಕ್ಕೆ ಗಮನಾರ್ಹ ಕೊಡುಗೆ ನೀಡಿದರು. ಇದು ತನ್ನ ವ್ಯಾಪಾರ ಕಟ್ಟುಪಾಡುಗಳನ್ನು, ವೀರ ಬನಂಜುಧರ್ಮ ಅಥವಾ ಶ್ರೇಷ್ಠ ವ್ಯಾಪಾರಿಗಳ ಕಾನೂನು, ತೀವ್ರವಾಗಿ ರಕ್ಷಿಸಿತು ಮತ್ತು ಅದರ ಸದಸ್ಯರು ಆಗಾಗ್ಗೆ ತಮ್ಮ ಸಾಧನೆಗಳನ್ನು ಶಾಸನಗಳಲ್ಲಿ, ಪ್ರಶಸ್ತಿ, ದಾಖಲಿಸುತ್ತಿದ್ದರು. ಅಂತಹ ಉತ್ಖನನ ಮಾಡಿದ 500 ಪ್ರಶಸ್ತಿ ಶಾಸನಗಳು, ತಮ್ಮದೇ ಆದ ಧ್ವಜ ಮತ್ತು ಲಾಂಛನವಾದ ಎತ್ತು, ತಮ್ಮ ವ್ಯವಹಾರದಲ್ಲಿ ಅವರ ಹೆಮ್ಮೆಯನ್ನು ದಾಖಲಿಸುತ್ತವೆ. ಬಸವಣ್ಣ ಪ್ರತಿಮೆ ಬಳ್ಳಿಗಾವಿಯ ಕೇದಾರೇಶ್ವರ ದೇವಾಲಯದಲ್ಲಿ 6ನೇ ವಿಕ್ರಮಾದಿತ್ಯನ ಆಳ್ವಿಕೆಯಲ್ಲಿ ಹಳೆಯ ಕನ್ನಡ ಶಾಸನವನ್ನು ಹೊಂದಿರುವ ವೀರಗಲ್ಲು, ಕ್ರಿಸ್ತ ಶಕ 1115. 10ನೇ ಶತಮಾನದಲ್ಲಿ ರಾಷ್ಟ್ರಕೂಟ ಸಾಮ್ರಾಜ್ಯವು ಪಶ್ಚಿಮ ಚಾಲುಕ್ಯರಿಗೆ ಪತನಗೊಂಡಿತು. ಗಂಗವಾಡಿಯಲ್ಲಿ ಚೋಳರು ಪಶ್ಚಿಮ ಗಂಗಾ ರಾಜವಂಶವನ್ನು ಸೋಲಿಸಿದ ಸಮಯದಲ್ಲಿ ಜೈನ ಧರ್ಮಕ್ಕೆ ಹಿನ್ನಡೆಯಾಯಿತು. ಚಾಲುಕ್ಯ ಪ್ರದೇಶದಲ್ಲಿ ವೀರಶೈವ ಧರ್ಮ ಮತ್ತು ಹೊಯ್ಸಳ ಪ್ರದೇಶದಲ್ಲಿ ವೈಷ್ಣವ ಹಿಂದೂ ಧರ್ಮದ ಬೆಳವಣಿಗೆಯು ಜೈನ ಧರ್ಮದ ಬಗ್ಗೆ ಸಾಮಾನ್ಯ ಆಸಕ್ತಿ ಕಡಿಮೆಯಾಗಲು ಸಮಾನಾಂತರವಾಯಿತು. ಆದಾಗ್ಯೂ ನಂತರದ ರಾಜ್ಯಗಳು ಧಾರ್ಮಿಕವಾಗಿ ಸಹಿಷ್ಣುತೆಯನ್ನು ಮುಂದುವರಿಸಿದವು. ಹೊಯ್ಸಳ ಪ್ರದೇಶದಲ್ಲಿ ಜೈನ ಆರಾಧನೆಯ 2 ಸ್ಥಳಗಳನ್ನು ಪೋಷಿಸುವುದನ್ನು ಮುಂದುವರಿಸಲಾಯಿತು, ಶ್ರವಣಬೆಳಗೊಳ ಮತ್ತು ಕಂಬದಹಳ್ಳಿ. ದಕ್ಷಿಣ ಭಾರತದಲ್ಲಿ ಬೌದ್ಧಧರ್ಮದ ಅವನತಿ 8ನೇ ಶತಮಾನದಲ್ಲಿ ಆದಿ ಶಂಕರರ ಅದ್ವೈತ ತತ್ವಶಾಸ್ತ್ರದ ಹರಡುವಿಕೆಯೊಂದಿಗೆ ಪ್ರಾರಂಭವಾಯಿತು. ಪಶ್ಚಿಮ ಚಾಲುಕ್ಯರ ಆಳ್ವಿಕೆಯಲ್ಲಿ ಉಳಿದಿರುವ ಬೌದ್ಧ ಪೂಜಾ ಸ್ಥಳಗಳು ಡಂಬಲ್ ಮತ್ತು ಬಳ್ಳಿಗಾವಿಯಲ್ಲಿ ಮಾತ್ರ ಇದ್ದವು. ಧಾರ್ಮಿಕ ಪರಿವರ್ತನೆಯು ಸುಗಮವಾಗಿತ್ತು ಎಂದು ಸೂಚಿಸುವ ಆ ಕಾಲದ ಬರಹಗಳು ಮತ್ತು ಶಾಸನಗಳಲ್ಲಿ ಧಾರ್ಮಿಕ ಸಂಘರ್ಷದ ಬಗ್ಗೆ ಯಾವುದೇ ಉಲ್ಲೇಖವಿಲ್ಲ. ವೀರಶೈವ ಧರ್ಮದ ಮೂಲದ ಬಗ್ಗೆ ಚರ್ಚೆ ನಡೆದಿದ್ದರೂ, 12ನೇ ಶತಮಾನದಲ್ಲಿ ಬಸವಣ್ಣನೊಂದಿಗಿನ ಒಡನಾಟದ ಮೂಲಕ ಚಳುವಳಿ ಬೆಳೆಯಿತು. ಬಸವಣ್ಣ ಮತ್ತು ಇತರ ವೀರಶೈವ ಸಂತರು ಜಾತಿ ವ್ಯವಸ್ಥೆಯಿಲ್ಲದ ನಂಬಿಕೆಯನ್ನು ಬೋಧಿಸಿದರು. ಬಸವಣ್ಣನವರು ತಮ್ಮ ವಚನಗಳಲ್ಲಿ ಸರಳ ಕನ್ನಡದಲ್ಲಿ ಜನಸಾಮಾನ್ಯರನ್ನು ಆಕರ್ಷಿಸಿದರು ಮತ್ತು ಕಾಯಕವೇ ಪೂಜೆ, ಕಾಯಕವೇ ಕೈಲಾಸ ಬರೆದರು. ಲಿಂಗಾಯತರು, ಶಿವನ ಸಾರ್ವತ್ರಿಕ ಸಂಕೇತವಾದ ಲಿಂಗದ ಆರಾಧಕರು ಎಂದೂ ಕರೆಯಲ್ಪಡುವ ಈ ವೀರಶೈವರು ಸಮಾಜದ ಅನೇಕ ಸ್ಥಾಪಿತ ನಿಯಮಗಳಾದ ಆಚರಣೆಗಳಲ್ಲಿ ನಂಬಿಕೆ ಮತ್ತು ಪುನರ್ಜನ್ಮದ ಸಿದ್ಧಾಂತವನ್ನು ಪ್ರಶ್ನಿಸಿದರು ಮತ್ತು ವಿಧವೆಯರ ಮರುಮದುವೆ ಮತ್ತು ಅವಿವಾಹಿತ ಹಿರಿಯ ಮಹಿಳೆಯರ ಮದುವೆಯನ್ನು ಬೆಂಬಲಿಸಿದರು. ಇದು ಮಹಿಳೆಯರಿಗೆ ಹೆಚ್ಚಿನ ಸಾಮಾಜಿಕ ಸ್ವಾತಂತ್ರ್ಯವನ್ನು ನೀಡಿತು, ಆದರೆ ಅವರನ್ನು ಪುರೋಹಿತತ್ವಕ್ಕೆ ಸ್ವೀಕರಿಸಲಾಗಲಿಲ್ಲ. ಶ್ರೀರಂಗಂನ ವೈಷ್ಣವ ಮಠದ ಮುಖ್ಯಸ್ಥರಾದ ರಾಮಾನುಜಾಚಾರ್ಯರು ಹೊಯ್ಸಳ ಪ್ರದೇಶಕ್ಕೆ ಪ್ರಯಾಣಿಸಿ ಭಕ್ತಿ ಮಾರ್ಗವನ್ನು ಬೋಧಿಸಿದರು. ನಂತರ ಅವರು ಆದಿ ಶಂಕರರ ಅದ್ವೈತ ತತ್ವಶಾಸ್ತ್ರದ ವಿಮರ್ಶೆಯಾದ ಬಾದರಾಯಣ ಬ್ರಹ್ಮಸೂತ್ರದ ಮೇಲೆ ಶ್ರೀಭಾಷ್ಯ ಎಂಬ ವ್ಯಾಖ್ಯಾನವನ್ನು ಬರೆದರು.
ರಾಮಾನುಜಾಚಾರ್ಯರು ಮೇಲುಕೋಟೆಯಲ್ಲಿ ನೆಲೆಸಿದ ಪರಿಣಾಮವಾಗಿ ಹೊಯ್ಸಳ ರಾಜ ವಿಷ್ಣುವರ್ಧನನು ವೈಷ್ಣವ ಧರ್ಮಕ್ಕೆ ಮತಾಂತರಗೊಂಡನು. ಈ ನಂಬಿಕೆಯನ್ನು ಅವನ ಉತ್ತರಾಧಿಕಾರಿಗಳು ಸಹ ಅನುಸರಿಸಿದರು. ಈ ಧಾರ್ಮಿಕ ಬೆಳವಣಿಗೆಗಳು ದಕ್ಷಿಣ ಭಾರತದ ಸಂಸ್ಕೃತಿ, ಸಾಹಿತ್ಯ ಮತ್ತು ವಾಸ್ತುಶಿಲ್ಪದ ಮೇಲೆ ಗಾಢವಾದ ಪ್ರಭಾವ ಬೀರಿದವು. ಈ ತತ್ವಜ್ಞಾನಿಗಳ ಬೋಧನೆಗಳನ್ನು ಆಧರಿಸಿದ ಆಧ್ಯಾತ್ಮಿಕತೆ ಮತ್ತು ಕಾವ್ಯದ ಪ್ರಮುಖ ಕೃತಿಗಳನ್ನು ಮುಂದಿನ ಶತಮಾನಗಳಲ್ಲಿ ಬರೆಯಲಾಯಿತು. ಅಕ್ಕಮಹಾದೇವಿ, ಅಲ್ಲಮಪ್ರಭು ಮತ್ತು ಚೆನ್ನಬಸವ, ಪ್ರಭುದೇವ, ಸಿದ್ದರಾಮ ಮತ್ತು ಕೊಂಡಗುಳಿ ಕೇಶಿರಾಜ ಸೇರಿದಂತೆ ಬಸವಣ್ಣನ ಅನುಯಾಯಿಗಳು ಶಿವನನ್ನು ಸ್ತುತಿಸುವ ವಚನಗಳು ಎಂಬ 106 ಕವಿತೆಗಳನ್ನು ಬರೆದಿದ್ದಾರೆ. ಹೊಯ್ಸಳ ಆಸ್ಥಾನದ ಗೌರವಾನ್ವಿತ ವಿದ್ವಾಂಸರಾದ ಹರಿಹರ ಮತ್ತು ರಾಘವಾಂಕ ವೀರಶೈವರಾಗಿದ್ದರು. ಈ ಸಂಪ್ರದಾಯವು ಸಿಂಗಿರಾಜ, ಮಲ್ಲನಾರ್ಯ, ಲಕ್ಕನ ದಂಡೇಶ ಮತ್ತು ವೀರಶೈವ ಸಾಹಿತ್ಯದ ಇತರ ಸಮೃದ್ಧ ಬರಹಗಾರರಂತಹ ಪ್ರಸಿದ್ಧ ವಿದ್ವಾಂಸರೊಂದಿಗೆ ವಿಜಯನಗರ ಸಾಮ್ರಾಜ್ಯದವರೆಗೂ ಮುಂದುವರಿಯಿತು. ವಿಜಯನಗರ ಸಾಮ್ರಾಜ್ಯದ ಸಾಲುವ, ತುಳುವ ಮತ್ತು ಅರವೀಡು ರಾಜವಂಶಗಳು ವೈಷ್ಣವ ಧರ್ಮದ ಅನುಯಾಯಿಗಳಾಗಿದ್ದರು ಮತ್ತು ರಾಮಾನುಜಾಚಾರ್ಯರ ಚಿತ್ರವಿರುವ ವೈಷ್ಣವ ದೇವಾಲಯವು ಇಂದು ವಿಜಯನಗರದ ವಿಠ್ಠಲಪುರ ಪ್ರದೇಶದಲ್ಲಿ ಅಸ್ತಿತ್ವದಲ್ಲಿದೆ. ನಂತರದ ಮೈಸೂರು ಸಾಮ್ರಾಜ್ಯದ ವಿದ್ವಾಂಸರು ರಾಮಾನುಜಾಚಾರ್ಯರ ಬೋಧನೆಗಳನ್ನು ಬೆಂಬಲಿಸಿ ವೈಷ್ಣವ ಕೃತಿಗಳನ್ನು ಬರೆದಿದ್ದಾರೆ. ರಾಜ ವಿಷ್ಣುವರ್ಧನನು ಜೈನ ಧರ್ಮದಿಂದ ವೈಷ್ಣವ ಧರ್ಮಕ್ಕೆ ಮತಾಂತರಗೊಂಡ ನಂತರ ಅನೇಕ ದೇವಾಲಯಗಳನ್ನು ನಿರ್ಮಿಸಿದನು. ಪಶ್ಚಿಮ ಚಾಲುಕ್ಯರ ಸಮಾಜ. ಶಿವಮೊಗ್ಗ ಜಿಲ್ಲೆಯ ಬಳ್ಳಿಗಾವಿಯ ಕೇದಾರೇಶ್ವರ ದೇವಸ್ಥಾನದಲ್ಲಿ ಕೀರ್ತಿಮುಖ ಪರಿಹಾರ. ವೀರಶೈವ ಧರ್ಮದ ಉದಯವು ಕ್ರಾಂತಿಕಾರಿಯಾಗಿತ್ತು ಮತ್ತು ರಾಜರ ಬೆಂಬಲವನ್ನು ಉಳಿಸಿಕೊಂಡಿದ್ದ ಚಾಲ್ತಿಯಲ್ಲಿದ್ದ ಹಿಂದೂ ಜಾತಿ ವ್ಯವಸ್ಥೆಗೆ ಸವಾಲೊಡ್ಡಿತು. ತುಲನಾತ್ಮಕವಾಗಿ ಉದಾರವಾದ ಈ ಅವಧಿಯಲ್ಲಿ ಮಹಿಳೆಯರ ಸಾಮಾಜಿಕ ಪಾತ್ರವು ಹೆಚ್ಚಾಗಿ ಅವರ ಆರ್ಥಿಕ ಸ್ಥಿತಿ ಮತ್ತು ಶಿಕ್ಷಣದ ಮಟ್ಟವನ್ನು ಅವಲಂಬಿಸಿತ್ತು. ರಾಜಮನೆತನದ ಮತ್ತು ಶ್ರೀಮಂತ ನಗರ ಕುಟುಂಬಗಳಲ್ಲಿ ಮಹಿಳೆಯರಿಗೆ ಸ್ವಾತಂತ್ರ್ಯವು ಹೆಚ್ಚು ಲಭ್ಯವಿತ್ತು. ಚಾಲುಕ್ಯ ರಾಣಿ ಚಂದಾಲಾ ದೇವಿ ಮತ್ತು ಕಲ್ಯಾಣಿ ರಾಣಿ ಸೋವಲಾ ದೇವಿಯ ನೃತ್ಯ ಮತ್ತು ಸಂಗೀತದಲ್ಲಿನ ಕೌಶಲ್ಯದ ಕಲಚೂರಿಗಳಂತಹ ಲಲಿತಕಲೆಗಳಲ್ಲಿ ಮಹಿಳೆಯರ ಭಾಗವಹಿಸುವಿಕೆಯನ್ನು ದಾಖಲೆಗಳು ವಿವರಿಸುತ್ತವೆ. 30 ವಚನ ಮಹಿಳಾ ಕವಿಗಳ ರಚನೆಗಳಲ್ಲಿ 12ನೇ ಶತಮಾನದ ವೀರಶೈವ ಅನುಭಾವಿ ಅಕ್ಕಮಹಾದೇವಿ ಅವರ ಕೃತಿಗಳು ಸೇರಿವೆ. ಸಮಕಾಲೀನ ದಾಖಲೆಗಳ ಪ್ರಕಾರ, ದಂಗೆಕೋರ ಊಳಿಗಮಾನ್ಯ ಪದ್ಧತಿಗಳ ವಿರುದ್ಧ ಹೋರಾಡಿ ಸೋಲಿಸಿದ ರಾಜಕುಮಾರಿ ಅಕ್ಕಾದೇವಿ, ರಾಜ 2ನೇ ಜಯಸಿಂಹನ ಸಹೋದರಿ, ನಂತಹ ಕೆಲವು ರಾಜಮನೆತನದ ಮಹಿಳೆಯರು ಆಡಳಿತ ಮತ್ತು ಸಮರ ವ್ಯವಹಾರಗಳಲ್ಲಿ ಭಾಗಿಯಾಗಿದ್ದರು. ಶಾಸನಗಳು ವಿಧವೆತನವನ್ನು ಸಾರ್ವಜನಿಕವಾಗಿ ಒಪ್ಪಿಕೊಳ್ಳುವುದನ್ನು ಒತ್ತಿಹೇಳುತ್ತವೆ. ಸತಿ, ಸತ್ತ ವ್ಯಕ್ತಿಯ ವಿಧವೆಯು ತನ್ನ ಗಂಡನ ಚಿತೆಯ ಮೇಲೆ ತನ್ನನ್ನು ತಾನು ಸುಡುವ ಪದ್ಧತಿ, ಸ್ವಯಂಪ್ರೇರಿತ ಆಧಾರದ ಮೇಲೆ ಅಸ್ತಿತ್ವದಲ್ಲಿದ್ದರು ಎಂದು ಸೂಚಿಸುತ್ತದೆ. ಮೋಕ್ಷವನ್ನು ಸಾಧಿಸಲು ಧಾರ್ಮಿಕ ಸಾವುಗಳು ಸಾಯಲು ಆದ್ಯತೆ ನೀಡಿದ ಜೈನರಲ್ಲಿ ಕಂಡುಬಂದವು, ಆದರೆ ಇತರ ಕೆಲವು ಸಮುದಾಯಗಳ ಜನರು ಗ್ರಹಣದಂದು ಸ್ಪೈಕ್ಗಳ ಮೇಲೆ, ಶೂಲಬ್ರಹ್ಮ, ಜಿಗಿಯಲು ಅಥವಾ ಬೆಂಕಿಯಲ್ಲಿ ನಡೆಯಲು ಆಯ್ಕೆ ಮಾಡಿಕೊಂಡರು. ಸ್ಪಷ್ಟವಾಗಿ ಗೋಚರಿಸುತ್ತಿದ್ದ ಹಿಂದೂ ಜಾತಿ ವ್ಯವಸ್ಥೆಯಲ್ಲಿ, ಬ್ರಾಹ್ಮಣರು ಜ್ಞಾನ ಮತ್ತು ಸ್ಥಳೀಯ ನ್ಯಾಯವನ್ನು ಒದಗಿಸುವವರಾಗಿ ವಿಶೇಷ ಸ್ಥಾನಮಾನವನ್ನು ಹೊಂದಿದ್ದರು. ಈ ಬ್ರಾಹ್ಮಣರು ಸಾಮಾನ್ಯವಾಗಿ ಧರ್ಮ ಮತ್ತು ಕಲಿಕೆಯ ಸುತ್ತ ಸುತ್ತುವ ವೃತ್ತಿಜೀವನದಲ್ಲಿ ತೊಡಗಿಸಿಕೊಂಡಿದ್ದರು, ಕದನ ವ್ಯವಹಾರಗಳಲ್ಲಿ ಯಶಸ್ಸನ್ನು ಸಾಧಿಸಿದ ಕೆಲವರನ್ನು ಹೊರತುಪಡಿಸಿ. ಅವರನ್ನು ರಾಜರು, ಗಣ್ಯರು ಮತ್ತು ಶ್ರೀಮಂತರು ಪೋಷಿಸುತ್ತಿದ್ದರು. ಅವರು ವಿದ್ಯಾವಂತ ಬ್ರಾಹ್ಮಣರನ್ನು ನಿರ್ದಿಷ್ಟ ಪಟ್ಟಣಗಳು ಮತ್ತು ಹಳ್ಳಿಗಳಲ್ಲಿ ನೆಲೆಸಲು ಮನವೊಲಿಸಿದರು. ಬ್ರಾಹ್ಮಣ ವಿದ್ವಾಂಸರನ್ನು ಸಂಪತ್ತು ಮತ್ತು ಅಧಿಕಾರದಿಂದ ಬೇರ್ಪಡಿಸಿದ ವ್ಯಕ್ತಿಗಳಾಗಿ ನೋಡಿದ್ದರಿಂದ ಮತ್ತು ಅವರ ಜ್ಞಾನವು ಸ್ಥಳೀಯ ಸಮುದಾಯಗಳಲ್ಲಿ ನೈತಿಕ ನಡವಳಿಕೆ ಮತ್ತು ಶಿಸ್ತನ್ನು ಕಲಿಸಲು ಮತ್ತು ಕಲಿಸಲು ಉಪಯುಕ್ತ ಸಾಧನವಾಗಿರುವುದರಿಂದ ಅವರ ಸ್ಥಳಾಂತರವನ್ನು ರಾಜ್ಯದ ಹಿತದೃಷ್ಟಿಯಿಂದ ಲೆಕ್ಕಹಾಕಲಾಯಿತು. ತಟಸ್ಥ ಮಧ್ಯಸ್ಥಗಾರರಾಗಿ, ಪಂಚಾಯತ್ ಕಾರ್ಯನಿರ್ವಹಿಸುವ ಮೂಲಕ ಸ್ಥಳೀಯ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಬ್ರಾಹ್ಮಣರು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದರು. ಆಹಾರ ಪದ್ಧತಿಗೆ ಸಂಬಂಧಿಸಿದಂತೆ, ಬ್ರಾಹ್ಮಣರು, ಜೈನರು, ಬೌದ್ಧರು ಮತ್ತು ಶೈವರು ಕಟ್ಟುನಿಟ್ಟಾಗಿ ಸಸ್ಯಾಹಾರಿಗಳಾಗಿದ್ದರೆ, ವಿವಿಧ ರೀತಿಯ ಮಾಂಸವನ್ನು ಸೇವಿಸುವುದು ಇತರ ಸಮುದಾಯಗಳಲ್ಲಿ ಜನಪ್ರಿಯವಾಗಿತ್ತು. ಮಾರುಕಟ್ಟೆ ಮಾರಾಟಗಾರರು ಆಡು, ಕುರಿ, ಹಂದಿ ಮತ್ತು ಕೋಳಿಗಳಂತಹ ಸಾಕು ಪ್ರಾಣಿಗಳ ಮಾಂಸವನ್ನು ಮತ್ತು ಕವುಜಗ, ಮೊಲ,
ಕಾಡು ಕೋಳಿ ಮತ್ತು ಹಂದಿ ಸೇರಿದಂತೆ ವಿಲಕ್ಷಣ ಮಾಂಸವನ್ನು ಮಾರಾಟ ಮಾಡುತ್ತಿದ್ದರು. ಜನರು ಕುಸ್ತಿ ಪಂದ್ಯಗಳಿಗೆ, ಕುಸ್ತಿ, ಹಾಜರಾಗುವ ಮೂಲಕ ಅಥವಾ ಕೋಳಿ ಜಗಳಗಳು ಮತ್ತು ರಾಮ್ ಜಗಳಗಳು ಅಥವಾ ಜೂಜಾಟದಂತಹ ಪ್ರಾಣಿಗಳ ಹೋರಾಟವನ್ನು ನೋಡುವ ಮೂಲಕ ಒಳಾಂಗಣ ಮನರಂಜನೆಯನ್ನು ಕಂಡುಕೊಂಡರು. ಕುದುರೆ ರೇಸಿಂಗ್ ಜನಪ್ರಿಯ ಹೊರಾಂಗಣ ಕಾಲಕ್ಷೇಪವಾಗಿತ್ತು. ಈ ವಿರಾಮದ ಚಟುವಟಿಕೆಗಳ ಜೊತೆಗೆ, ಹಬ್ಬಗಳು ಮತ್ತು ಜಾತ್ರೆಗಳು ಆಗಾಗ್ಗೆ ನಡೆಯುತ್ತಿದ್ದವು ಮತ್ತು ಅಕ್ರೋಬಾಟ್ಗಳು, ನೃತ್ಯಗಾರರು, ನಾಟಕಕಾರರು ಮತ್ತು ಸಂಗೀತಗಾರರ ಪ್ರಯಾಣದ ತಂಡಗಳಿಂದ ಮನರಂಜನೆಯನ್ನು ಆಗಾಗ್ಗೆ ಒದಗಿಸಲಾಗುತ್ತಿತ್ತು. ಶಾಲೆಗಳು ಮತ್ತು ಆಸ್ಪತ್ರೆಗಳನ್ನು ದಾಖಲೆಗಳಲ್ಲಿ ಉಲ್ಲೇಖಿಸಲಾಗಿದೆ ಮತ್ತು ಇವುಗಳನ್ನು ದೇವಾಲಯಗಳ ಸಮೀಪದಲ್ಲಿ ನಿರ್ಮಿಸಲಾಗಿದೆ. ಮಾರುಕಟ್ಟೆಗಳು ತೆರೆದ ಪಟ್ಟಣ ಸಭಾಂಗಣಗಳಾಗಿ ಕಾರ್ಯನಿರ್ವಹಿಸಿದವು, ಅಲ್ಲಿ ಜನರು ಸ್ಥಳೀಯ ಸಮಸ್ಯೆಗಳನ್ನು ಚರ್ಚಿಸಲು ಮತ್ತು ಯೋಚಿಸಲು ಒಟ್ಟುಗೂಡಿದರು. ಭಕ್ತಿಗೀತೆಗಳನ್ನು ಹಾಡುವುದು ಮುಖ್ಯ ಕಾರ್ಯವಾಗಿದ್ದ ಗಾಯಕವೃಂದಗಳನ್ನು ದೇವಾಲಯದ ವೆಚ್ಚದಲ್ಲಿ ನಿರ್ವಹಿಸಲಾಗುತ್ತಿತ್ತು. ಹಿಂದೂ ಮಠ, ಜೈನ ಪಲ್ಲಿ ಮತ್ತು ಬೌದ್ಧ ವಿಹಾರದಂತಹ ಮಠಗಳಿಗೆ ಸೇರಿದ ಶಾಲೆಗಳಲ್ಲಿ ಗಾಯಕವೃಂದಗಳಲ್ಲಿ ಹಾಡಲು ಯುವಕರಿಗೆ ತರಬೇತಿ ನೀಡಲಾಯಿತು. ಈ ಸಂಸ್ಥೆಗಳು ಧರ್ಮ ಮತ್ತು ನೈತಿಕತೆಯಲ್ಲಿ ಉನ್ನತ ಶಿಕ್ಷಣವನ್ನು ಒದಗಿಸಿದವು ಮತ್ತು ಗ್ರಂಥಾಲಯಗಳೊಂದಿಗೆ, ಸರಸ್ವತಿ ಭಂಡಾರ, ಸುಸಜ್ಜಿತವಾಗಿದ್ದವು. ಕಲಿಕೆಯನ್ನು ಸ್ಥಳೀಯ ಭಾಷೆಯಲ್ಲಿ ಮತ್ತು ಸಂಸ್ಕೃತದಲ್ಲಿ ನೀಡಲಾಯಿತು. ಉನ್ನತ ಕಲಿಕೆಯ ಶಾಲೆಗಳನ್ನು ಬ್ರಹ್ಮಪುರಿ ಅಥವಾ ಘಟಿಕಾ ಅಥವಾ ಅಗ್ರಹಾರ ಎಂದು ಕರೆಯಲಾಗುತ್ತಿತ್ತು. ಸಂಸ್ಕೃತವನ್ನು ಕಲಿಸುವುದು ಬ್ರಾಹ್ಮಣರ ಏಕಸ್ವಾಮ್ಯವಾಗಿತ್ತು, ಅವರು ತಮ್ಮ ಉದ್ದೇಶಕ್ಕಾಗಿ ರಾಜದತ್ತಿಗಳನ್ನು ಪಡೆದರು. ಕಲಿಸಿದ ವಿಷಯಗಳ ಸಂಖ್ಯೆ 4ರಿಂದ 18ರವರೆಗೆ ಬದಲಾಗುತ್ತಿತ್ತು ಎಂದು ಶಾಸನಗಳು ದಾಖಲಿಸುತ್ತವೆ. ರಾಜ ವಿದ್ಯಾರ್ಥಿಗಳಲ್ಲಿ 4 ಅತ್ಯಂತ ಜನಪ್ರಿಯ ವಿಷಯಗಳೆಂದರೆ ಅರ್ಥಶಾಸ್ತ್ರ, ವೃತ್ತ, ರಾಜ್ಯಶಾಸ್ತ್ರ, ದಂಡನೀತಿ, ವೇದ, ತ್ರಯ, ಮತ್ತು ತತ್ವಶಾಸ್ತ್ರ, ಅನ್ವೀಕ್ಷಿಕಿ. ಇವುಗಳನ್ನು ಕೌಟಿಲ್ಯನ ಅರ್ಥಶಾಸ್ತ್ರದಷ್ಟು ಹಿಂದೆಯೇ ಉಲ್ಲೇಖಿಸಲಾಗಿದೆ. ಸಾಹಿತ್ಯ. ಮುಖ್ಯ ಲೇಖನ: ಪಶ್ಚಿಮ ಚಾಲುಕ್ಯ ಸಾಮ್ರಾಜ್ಯದಲ್ಲಿ ಕನ್ನಡ ಸಾಹಿತ್ಯ. ಶಿವಮೊಗ್ಗ ಜಿಲ್ಲೆಯ ಬಳ್ಳಿಗಾವಿಯ ತ್ರಿಪುರಾಂತೇಶ್ವರ ದೇವಸ್ಥಾನದಲ್ಲಿ ಗ್ರಿಲ್ ಕೆಲಸ. ಪಶ್ಚಿಮ ಚಾಲುಕ್ಯ ಯುಗವು ಸ್ಥಳೀಯ ಕನ್ನಡ ಮತ್ತು ಸಂಸ್ಕೃತದಲ್ಲಿ ಗಣನೀಯ ಸಾಹಿತ್ಯ ಚಟುವಟಿಕೆಗಳಲ್ಲಿ ಒಂದಾಗಿದೆ. ಕನ್ನಡ ಸಾಹಿತ್ಯದ ಸುವರ್ಣಯುಗದಲ್ಲಿ, ಜೈನ ವಿದ್ವಾಂಸರು ತೀರ್ಥಂಕರರ ಜೀವನದ ಬಗ್ಗೆ ಬರೆದರು ಮತ್ತು ವೀರಶೈವ ಕವಿಗಳು ವಚನಗಳು ಎಂದು ಕರೆಯಲ್ಪಡುವ ಕರುಣಾಜನಕ ಕವಿತೆಗಳ ಮೂಲಕ ದೇವರಿಗೆ ತಮ್ಮ ಸಾಮೀಪ್ಯವನ್ನು ವ್ಯಕ್ತಪಡಿಸಿದರು. 30 ಮಹಿಳಾ ಕವಿಗಳು ಸೇರಿದಂತೆ ಸುಮಾರು 300 ಸಮಕಾಲೀನ ವಚನಕಾರರು, ವಚನ ಕವಿಗಳು ದಾಖಲಾಗಿದ್ದಾರೆ. ಬ್ರಾಹ್ಮಣ ಬರಹಗಾರರ ಆರಂಭಿಕ ಕೃತಿಗಳು ಮಹಾಕಾವ್ಯಗಳು, ರಾಮಾಯಣ, ಮಹಾಭಾರತ, ಭಾಗವತ, ಪುರಾಣಗಳು ಮತ್ತು ವೇದಗಳ ಮೇಲೆ ಇದ್ದವು. ಲೌಕಿಕ ಸಾಹಿತ್ಯ ಕ್ಷೇತ್ರದಲ್ಲಿ, ಪ್ರಣಯ, ಕಾಮಪ್ರಚೋದಕತೆ, ವೈದ್ಯಕೀಯ, ನಿಘಂಟು, ಗಣಿತ, ಜ್ಯೋತಿಷ್ಯ, ವಿಶ್ವಕೋಶ ಮುಂತಾದ ವಿಷಯಗಳನ್ನು ಮೊದಲ ಬಾರಿಗೆ ಬರೆಯಲಾಯಿತು. ಕನ್ನಡ ವಿದ್ವಾಂಸರಲ್ಲಿ ರನ್ನ, ವ್ಯಾಕರಣಜ್ಞ ಇಮ್ಮಡಿ ನಾಗವರ್ಮ, ಮಂತ್ರಿ ದುರ್ಗಾಸಿಂಹ ಮತ್ತು ವೀರಶೈವ ಸಂತ ಮತ್ತು ಸಮಾಜ ಸುಧಾರಕ ಬಸವಣ್ಣ ಪ್ರಮುಖರು. ರಾಜ 2ನೇ ತೈಲಪ ಮತ್ತು ಸತ್ಯಶ್ರಯರಿಂದ ಪೋಷಿತನಾದ ರನ್ನನು, ಕನ್ನಡ ಸಾಹಿತ್ಯದ 3 ರತ್ನಗಳಲ್ಲಿ ಒಬ್ಬ. ರಾಜ 2ನೇ ತೈಲಪನು ಅವನಿಗೆ, ಕವಿಗಳಲ್ಲಿ ಚಕ್ರವರ್ತಿ, ಕವಿ ಚಕ್ರವರ್ತಿ ಎಂಬ ಬಿರುದನ್ನು ನೀಡಿದನು ಮತ್ತು 5 ಪ್ರಮುಖ ಕೃತಿಗಳನ್ನು ಹೊಂದಿದ್ದಾನೆ. ಇವುಗಳಲ್ಲಿ, ಚಂಪೂ ಶೈಲಿಯಲ್ಲಿ 982ರ ಸಾಹಸ ಭೀಮ ವಿಜಯಂ, ಅಥವಾ ಗದಾಯುದ್ಧ, ಅವನ ಪೋಷಕ ರಾಜ ಸತ್ಯಶ್ರಯನ ಸ್ತುತಿಯಾಗಿದೆ. ಅವನನ್ನು ಶೌರ್ಯ ಮತ್ತು ಸಾಧನೆಗಳಲ್ಲಿ ಭೀಮನಿಗೆ ಹೋಲಿಸುತ್ತಾನೆ ಮತ್ತು ಮಹಾಭಾರತ ಯುದ್ಧದ 18ನೇ ದಿನದಂದು ಕೋಲುಗಳನ್ನು ಬಳಸಿ ಭೀಮ ಮತ್ತು ದುರ್ಯೋಧನನ ನಡುವಿನ ದ್ವಂದ್ವವನ್ನು ನಿರೂಪಿಸುತ್ತಾನೆ. ಅವರು 993ರಲ್ಲಿ 2ನೇ ತೀರ್ಥಂಕರ ಅಜಿತನಾಥನ ಜೀವನವನ್ನು ವಿವರಿಸುವ ಅಜಿತ ಪುರಾಣವನ್ನು ಬರೆದಿದ್ದಾರೆ. ರಾಜ ಇಮ್ಮಡಿ ಜಗದೇಕಮಲ್ಲನ ಕವಿ ಪ್ರಶಸ್ತಿ ವಿಜೇತ, ಕಟಕಾಚಾರ್ಯ ಇಮ್ಮಡಿ ನಾಗವರ್ಮ ಕನ್ನಡ ಸಾಹಿತ್ಯಕ್ಕೆ ವಿವಿಧ ವಿಷಯಗಳಲ್ಲಿ ಕೊಡುಗೆಗಳನ್ನು ನೀಡಿದ್ದಾರೆ. ಕಾವ್ಯ, ಛಂದಸ್ಸು, ವ್ಯಾಕರಣ ಮತ್ತು ಶಬ್ದಕೋಶಗಳಲ್ಲಿನ ಅವರ ಕೃತಿಗಳು ಪ್ರಮಾಣಿತ ಪ್ರಾಧಿಕಾರಗಳಾಗಿವೆ ಮತ್ತು ಕನ್ನಡ ಭಾಷೆಯ ಅಧ್ಯಯನಕ್ಕೆ ಅವುಗಳ ಪ್ರಾಮುಖ್ಯತೆಯನ್ನು ಚೆನ್ನಾಗಿ ಅಂಗೀಕರಿಸಲಾಗಿದೆ. ಕಾವ್ಯಶಾಸ್ತ್ರದಲ್ಲಿ ಕಾವ್ಯವಾಲೋಕನ, ವ್ಯಾಕರಣದ ಬಗ್ಗೆ ಕರ್ನಾಟಕ ಭಾಷಾಭೂಷಣ ಮತ್ತು ವಾಸ್ತುಕೋಶ,
ಸಂಸ್ಕೃತ ಪದಗಳಿಗೆ ಕನ್ನಡ ಸಮಾನಾರ್ಥಕಗಳೊಂದಿಗೆ ಅವರ ಕೆಲವು ಸಮಗ್ರ ಕೊಡುಗೆಗಳಾಗಿವೆ. ಈ ಅವಧಿಯಲ್ಲಿ ಔಷಧದ ಬಗ್ಗೆ ಹಲವಾರು ಕೃತಿಗಳನ್ನು ರಚಿಸಲಾಯಿತು. ಅವುಗಳಲ್ಲಿ ಪ್ರಮುಖವಾದವು ಜಗದಾಳ ಸೋಮನಾಥನ ಕರ್ನಾಟಕ ಕಲ್ಯಾಣ ಕರಕ, ಅಕ್ಕಮಹಾದೇವಿಯವರ ಕನ್ನಡ ಭಾಷೆಯ ಜನಪ್ರಿಯ ವಚನ ಕವಿತೆ. ಈ ಸಮಯದಲ್ಲಿ ವಚನಗಳು ಎಂದು ಕರೆಯಲ್ಪಡುವ ಕನ್ನಡದಲ್ಲಿ ಕಾವ್ಯ ಸಾಹಿತ್ಯದ ವಿಶಿಷ್ಟ ಮತ್ತು ಸ್ಥಳೀಯ ರೂಪವು ಅಭಿವೃದ್ಧಿಗೊಂಡಿತು. ಅವುಗಳನ್ನು ಅನುಭಾವಿಗಳು ಬರೆದರು. ಅವರು ಜನಸಾಮಾನ್ಯರನ್ನು ಆಕರ್ಷಿಸಬಹುದಾದ ಸರಳ ಕವಿತೆಗಳಲ್ಲಿ ದೇವರ ಮೇಲಿನ ತಮ್ಮ ಭಕ್ತಿಯನ್ನು ವ್ಯಕ್ತಪಡಿಸಿದರು. ಅವರಲ್ಲಿ ಬಸವಣ್ಣ, ಅಕ್ಕಮಹಾದೇವಿ, ಅಲ್ಲಮಪ್ರಭು, ಚನ್ನಬಸವಣ್ಣ ಮತ್ತು ಸಿದ್ದರಾಮ ಪ್ರಮುಖರು. ಸಂಸ್ಕೃತದಲ್ಲಿ ಕಾಶ್ಮೀರಿ ಕವಿ ಬಿಲ್ಹಣನ ವಿಕ್ರಮಾಂಕದೇವ ಚರಿತ ಎಂದು ಕರೆಯಲ್ಪಡುವ 18 ಕ್ಯಾಂಟೋಗಳಲ್ಲಿನ ಪ್ರಸಿದ್ಧ ಕವಿತೆ ಮಹಾಕಾವ್ಯ ಅವನ ಪೋಷಕ ರಾಜ 6ನೇ ವಿಕ್ರಮಾದಿತ್ಯನ ಜೀವನ ಮತ್ತು ಸಾಧನೆಗಳನ್ನು ಮಹಾಕಾವ್ಯ ಶೈಲಿಯಲ್ಲಿ ವಿವರಿಸುತ್ತದೆ. ಈ ಕೃತಿಯು 6ನೇ ವಿಕ್ರಮಾದಿತ್ಯನು ತನ್ನ ಹಿರಿಯ ಸಹೋದರ 2ನೇ ಸೋಮೇಶ್ವರನನ್ನು ಪದಚ್ಯುತಗೊಳಿಸಿದ ನಂತರ ಚಾಲುಕ್ಯ ಸಿಂಹಾಸನಕ್ಕೆ ಏರಿದ ಪ್ರಸಂಗವನ್ನು ವಿವರಿಸುತ್ತದೆ. ಮಹಾನ್ ಭಾರತೀಯ ಗಣಿತಜ್ಞ 2ನೇ ಭಾಸ್ಕರ ಜನನ ಸು. 1114 ಈ ಸಮಯದಲ್ಲಿ ಪ್ರವರ್ಧಮಾನಕ್ಕೆ ಬಂದನು. ತನ್ನ ಪ್ರಸಿದ್ಧ ಕೃತಿ ಸಿದ್ಧಾಂತ ಶಿರೋಮಣಿಯಲ್ಲಿ ಕ್ರಿಸ್ತ ಶಕ 1150 ಲೀಲಾವತಿ, ಬೀಜಗಣಿತದ ಮೇಲೆ ಬೀಜಗಣಿತ, ಆಕಾಶಗೋಳದಲ್ಲಿ ಗೋಳದಾಯ ಮತ್ತು ಗ್ರಹಗಳ ಮೇಲೆ ಗ್ರಹಗಣಿತವನ್ನು ಒಳಗೊಂಡಿದೆ. ಬಿಜ್ಜದ ಬೀಡ ಆಧುನಿಕ ಬಿಜಾಪುರ ಅವನ ಹುಟ್ಟೂರು. ರಾಜ ಮುಮ್ಮಡಿ ಸೋಮೇಶ್ವರ 1129 ಬರೆದ ಮಾನಸೋಲ್ಲಾಸ ಅಥವಾ ಅಭಿಲಾಷಿತ ಚಿಂತಾಮಣಿ ಸಮಾಜದ ಎಲ್ಲಾ ವರ್ಗಗಳಿಗೆ ಉದ್ದೇಶಿಸಲಾದ ಸಂಸ್ಕೃತ ಕೃತಿಯಾಗಿದೆ. ಇದು ವೈದ್ಯಕೀಯ, ಮ್ಯಾಜಿಕ್, ಪಶುವೈದ್ಯಕೀಯ ವಿಜ್ಞಾನ, ಅಮೂಲ್ಯವಾದ ಕಲ್ಲುಗಳು ಮತ್ತು ಮುತ್ತುಗಳ ಮೌಲ್ಯೀಕರಣ, ಕೋಟೆಗಳು, ಚಿತ್ರಕಲೆ, ಸಂಗೀತ, ಆಟಗಳು, ಮನೋರಂಜನೆಗಳು ಇತ್ಯಾದಿಗಳನ್ನು ಒಳಗೊಂಡಂತೆ ಅನೇಕ ವಿಷಯಗಳನ್ನು ಒಳಗೊಂಡಿರುವ ಸಂಸ್ಕೃತದ ಆರಂಭಿಕ ವಿಶ್ವಕೋಶದ ಉದಾಹರಣೆಯಾಗಿದೆ. 3ನೆಯ ಸೋಮೇಶ್ವರನು ತನ್ನ ಪ್ರಸಿದ್ಧ ತಂದೆ 6ನೇ ವಿಕ್ರಮಾದಿತ್ಯನ ಜೀವನಚರಿತ್ರೆಯನ್ನು ವಿಕ್ರಮನ್ ಕಭ್ಯುದಯ ಎಂಬ ಕೃತಿಯನ್ನು ಬರೆದಿದ್ದಾನೆ. ಈ ಪಠ್ಯವು ಐತಿಹಾಸಿಕ ಗದ್ಯ ನಿರೂಪಣೆಯಾಗಿದ್ದು, ಇದು ಕರ್ನಾಟಕದ ಭೌಗೋಳಿಕತೆ ಮತ್ತು ಜನರ ಗ್ರಾಫಿಕ್ ವಿವರಣೆಯನ್ನು ಸಹ ಒಳಗೊಂಡಿದೆ. ಸಂಸ್ಕೃತ ವಿದ್ವಾಂಸನಾದ ವಿಜ್ಞಾನೇಶ್ವರನು 6ನೇ ವಿಕ್ರಮಾದಿತ್ಯನ ಆಸ್ಥಾನದಲ್ಲಿ ತನ್ನ ಮಿತಾಕ್ಷರಕ್ಕಾಗಿ ಕಾನೂನು ಸಾಹಿತ್ಯ ಕ್ಷೇತ್ರದಲ್ಲಿ ಪ್ರಸಿದ್ಧನಾದನು. ಬಹುಶಃ ಆ ಕ್ಷೇತ್ರದಲ್ಲಿ ಹೆಚ್ಚು ಅಂಗೀಕರಿಸಲ್ಪಟ್ಟ ಕೃತಿಯಾದ ಮಿತಾಕ್ಷರವು ಹಿಂದಿನ ಬರಹಗಳನ್ನು ಆಧರಿಸಿದ ಕಾನೂನಿನ ಕುರಿತಾದ ಗ್ರಂಥವಾಗಿದೆ. ಯಜ್ಞವಲ್ಕ್ಯದ ವ್ಯಾಖ್ಯಾನ ಮತ್ತು ಆಧುನಿಕ ಭಾರತದ ಹೆಚ್ಚಿನ ಭಾಗಗಳಲ್ಲಿ ಸ್ವೀಕಾರವನ್ನು ಪಡೆದಿದೆ. ಕೋಲ್ ಬ್ರೂಕ್ ಎಂಬ ಇಂಗ್ಲಿಷ್ ವ್ಯಕ್ತಿ ನಂತರ ಬ್ರಿಟಿಷ್ ಭಾರತದ ನ್ಯಾಯಾಲಯ ವ್ಯವಸ್ಥೆಯಲ್ಲಿ ಉತ್ತರಾಧಿಕಾರದ ವಿಭಾಗವನ್ನು ಇಂಗ್ಲಿಷ್ಗೆ ಭಾಷಾಂತರಿಸಿದನು. ಸಂಗೀತ ಮತ್ತು ಸಂಗೀತ ವಾದ್ಯಗಳಿಗೆ ಸಂಬಂಧಿಸಿದ ಆ ಕಾಲದ ಕೆಲವು ಪ್ರಮುಖ ಸಾಹಿತ್ಯ ಕೃತಿಗಳೆಂದರೆ ಸಂಗೀತ ಚೂಡಾಮಣಿ, ಸಂಗೀತ ಸಮಯಸಾರ ಮತ್ತು ಸಂಗೀತ ರತ್ನಾಕರ. ಪಶ್ಚಿಮ ಚಾಲುಕ್ಯ ವಾಸ್ತುಶಿಲ್ಪ. ಕರ್ನಾಟಕದ ಹಾವೇರಿಯ ಸಿದ್ದೇಶ್ವರ ದೇವಸ್ಥಾನದಲ್ಲಿ ವಿಶಿಷ್ಟ ಪಶ್ಚಿಮ ಚಾಲುಕ್ಯ ದ್ರಾವಿಡ ವಿಮಾನ. ಪಶ್ಚಿಮ ಚಾಲುಕ್ಯ ರಾಜವಂಶದ ಆಳ್ವಿಕೆಯು ಡೆಕ್ಕನ್ ವಾಸ್ತುಶಿಲ್ಪದ ಅಭಿವೃದ್ಧಿಯಲ್ಲಿ ಒಂದು ಪ್ರಮುಖ ಅವಧಿಯಾಗಿದೆ. ಈ ಸಮಯದಲ್ಲಿ ವಿನ್ಯಾಸಗೊಳಿಸಲಾದ ವಾಸ್ತುಶಿಲ್ಪವು 8ನೇ ಶತಮಾನದ ಬಾದಾಮಿ ಚಾಲುಕ್ಯ ವಾಸ್ತುಶಿಲ್ಪ ಮತ್ತು 13ನೇ ಶತಮಾನದಲ್ಲಿ ಜನಪ್ರಿಯವಾದ ಹೊಯ್ಸಳ ವಾಸ್ತುಶಿಲ್ಪದ ನಡುವಿನ ಪರಿಕಲ್ಪನಾ ಕೊಂಡಿಯಾಗಿ ಕಾರ್ಯನಿರ್ವಹಿಸಿತು. ಕರ್ನಾಟಕದ ಇಂದಿನ ಗದಗ ಜಿಲ್ಲೆಯ ತುಂಗಭದ್ರಾ ನದಿ, ಕೃಷ್ಣಾ ನದಿ, ದೋವಾ ಪ್ರದೇಶದಲ್ಲಿ ಅವರು ನಿರ್ಮಿಸಿದ ಅಲಂಕೃತ ದೇವಾಲಯಗಳ ಸಂಖ್ಯೆಯ ನಂತರ ಪಶ್ಚಿಮ ಚಾಲುಕ್ಯರ ಕಲೆಯನ್ನು ಕೆಲವೊಮ್ಮೆ ಗದಗ ಶೈಲಿ ಎಂದು ಕರೆಯಲಾಗುತ್ತದೆ. ರಾಜವಂಶದ ದೇವಾಲಯ ನಿರ್ಮಾಣ ಚಟುವಟಿಕೆಯು 12ನೇ ಶತಮಾನದಲ್ಲಿ ತನ್ನ ಪ್ರಬುದ್ಧತೆ ಮತ್ತು ಪರಾಕಾಷ್ಠೆಯನ್ನು ತಲುಪಿತು. ಡೆಕ್ಕನ್ನಾದ್ಯಂತ 100ಕ್ಕೂ ಹೆಚ್ಚು ದೇವಾಲಯಗಳನ್ನು ನಿರ್ಮಿಸಲಾಯಿತು. ಅವುಗಳಲ್ಲಿ ಅರ್ಧಕ್ಕಿಂತ ಹೆಚ್ಚು ಇಂದಿನ ಮಧ್ಯ ಕರ್ನಾಟಕದಲ್ಲಿವೆ. ದೇವಾಲಯಗಳ ಹೊರತಾಗಿ ರಾಜವಂಶದ ವಾಸ್ತುಶಿಲ್ಪವು ಅಲಂಕೃತ ಮೆಟ್ಟಿಲು ಬಾವಿಗಳಿಗೆ, ಪುಷ್ಕರಣಿ, ಹೆಸರುವಾಸಿಯಾಗಿದೆ. ಇದು ಧಾರ್ಮಿಕ ಸ್ನಾನದ ಸ್ಥಳಗಳಾಗಿ ಕಾರ್ಯನಿರ್ವಹಿಸಿತು. ಅವುಗಳಲ್ಲಿ ಕೆಲವು ಲಕ್ಕುಂಡಿಯಲ್ಲಿ ಉತ್ತಮವಾಗಿ ಸಂರಕ್ಷಿಸಲ್ಪಟ್ಟಿವೆ. ಈ ಮೆಟ್ಟಿಲು ಬಾವಿ ವಿನ್ಯಾಸಗಳನ್ನು ನಂತರ ಹೊಯ್ಸಳರು ಮತ್ತು ವಿಜಯನಗರ ಸಾಮ್ರಾಜ್ಯವು ಮುಂದಿನ ಶತಮಾನಗಳಲ್ಲಿ ಸಂಯೋಜಿಸಿತು.
ಕರ್ನಾಟಕದ ಗದಗ ನಗರದ ಸರಸ್ವತಿ ದೇವಸ್ಥಾನದಲ್ಲಿ ಅಲಂಕೃತ ಕಂಬಗಳು. ಲಕ್ಕುಂಡಿ, ಗದಗ ಜಿಲ್ಲೆಯ ಕಾಶಿವಿಶ್ವೇಶ್ವರ ದೇವಸ್ಥಾನ, ಡಂಬಳದ ದೊಡ್ಡ ಬಸಪ್ಪ ದೇವಸ್ಥಾನ, ಕುರುವತ್ತಿಯ, ಬಳ್ಳಾರಿ ಜಿಲ್ಲೆ, ಬಾಗಳಿಯ ಕಲ್ಲೇಶ್ವರ ದೇವಸ್ಥಾನ, ಬಾಗಳಿಯ ಕಲ್ಲೇಶ್ವರ ದೇವಸ್ಥಾನ, ಹಾವೇರಿ ಜಿಲ್ಲೆಯ ಸಿದ್ದೇಶ್ವರ ದೇವಸ್ಥಾನ, ಅಣ್ಣಿಗೇರಿಯ ಅಮೃತೇಶ್ವರ ದೇವಸ್ಥಾನ, ಅಣ್ಣಿಗೇರಿಯ ಅಮೃತೇಶ್ವರ ದೇವಸ್ಥಾನ, ಇಟಗಿಯ ಮಹಾದೇವ ದೇವಸ್ಥಾನ, ಕೊಪ್ಪಳ ಜಿಲ್ಲೆ, ಕುಬಟೂರಿನ ಕೈತಬೇಶ್ವರ ದೇವಸ್ಥಾನ ಮತ್ತು ಬಳ್ಳಿಗಾವಿಯಲ್ಲಿರುವ ಕೇದಾರೇಶ್ವರ ದೇವಾಲಯಗಳು ನಂತರದ ಚಾಲುಕ್ಯ ವಾಸ್ತುಶಿಲ್ಪಿಗಳು ತಯಾರಿಸಿದ ಅತ್ಯುತ್ತಮ ಉದಾಹರಣೆಗಳಾಗಿವೆ. 12ನೇ ಶತಮಾನದ ಮಹಾದೇವ ದೇವಾಲಯವು ಅದರ ಉತ್ತಮವಾಗಿ ಕಾರ್ಯಗತಗೊಂಡ ಶಿಲ್ಪಗಳನ್ನು ಹೊಂದಿದ್ದು, ಅಲಂಕಾರಿಕ ವಿವರಗಳ ಸೊಗಸಾದ ಉದಾಹರಣೆಯಾಗಿದೆ. ಗೋಡೆಗಳು, ಕಂಬಗಳು ಮತ್ತು ಗೋಪುರಗಳ ಮೇಲೆ ಸಂಕೀರ್ಣವಾದ, ಉತ್ತಮವಾಗಿ ಕೆತ್ತಲಾದ ಕೆತ್ತನೆಗಳು ಚಾಲುಕ್ಯರ ಅಭಿರುಚಿ ಮತ್ತು ಸಂಸ್ಕೃತಿಯ ಬಗ್ಗೆ ಸಾಕಷ್ಟು ಮಾತನಾಡುತ್ತವೆ. ದೇವಾಲಯದ ಹೊರಗಿನ ಶಾಸನವು ಇದನ್ನು ದೇವಾಲಯಗಳ ಚಕ್ರವರ್ತಿ, ದೇವಾಲಯ ಚಕ್ರವರ್ತಿ ಎಂದು ಕರೆಯುತ್ತದೆ ಮತ್ತು ಇದನ್ನು ರಾಜ 6ನೇ ವಿಕ್ರಮಾದಿತ್ಯನ ಸೈನ್ಯದ ದಂಡನಾಯಕ ಮಹಾದೇವ ನಿರ್ಮಿಸಿದನೆಂದು ಹೇಳುತ್ತದೆ. ಬಳ್ಳಿಗಾವಿಯಲ್ಲಿರುವ ಕೇದಾರೇಶ್ವರ ದೇವಾಲಯ 1060 ಚಾಲುಕ್ಯ ಹೊಯ್ಸಳ ವಾಸ್ತುಶಿಲ್ಪ ಶೈಲಿಯ ಒಂದು ಉದಾಹರಣೆಯಾಗಿದೆ. ಪಶ್ಚಿಮ ಚಾಲುಕ್ಯರು ದೇವಾಲಯ ನಿರ್ಮಾಣ ಚಟುವಟಿಕೆಯ ಆರಂಭಿಕ ಹಂತದಲ್ಲಿ ಬಾದಾಮಿ ಮತ್ತು ಐಹೊಳೆಯಲ್ಲಿ ದೇವಾಲಯಗಳನ್ನು ನಿರ್ಮಿಸಿದರು. ಉದಾಹರಣೆಗೆ ಮಲ್ಲಿಕಾರ್ಜುನ ದೇವಾಲಯ, ಯಲ್ಲಮ್ಮ ದೇವಾಲಯ ಮತ್ತು ಭೂತನಾಥ ಗುಂಪು ದೇವಾಲಯಗಳು. ಲಕ್ಕುಂಡಿಯಲ್ಲಿರುವ ಬ್ರಹ್ಮ ಜಿನಾಲಯವು 11ನೇ ಶತಮಾನದ ಮಧ್ಯಭಾಗದಲ್ಲಿದೆ. ಅವರ ದೇವಾಲಯಗಳ ವಿಮಾನ, ದೇವಾಲಯದ ಮೇಲಿನ ಗೋಪುರ, ಆರಂಭಿಕ ಚಾಲುಕ್ಯರ ಸರಳ ಮೆಟ್ಟಿಲುಗಳ ಶೈಲಿ ಮತ್ತು ಹೊಯ್ಸಳರ ಅಲಂಕಾರಿಕ ಅಂತ್ಯದ ನಡುವಿನ ವಿವರಗಳಲ್ಲಿ ರಾಜಿಯಾಗಿದೆ. ಪಶ್ಚಿಮ ಚಾಲುಕ್ಯ ವಾಸ್ತುಶಿಲ್ಪಿಗಳ ಮನ್ನಣೆಗೆ ಕಾರಣವೆಂದರೆ ಲೇತ್ ಟರ್ನ್ ಟ್ಯೂನ್ಡ್ ಸ್ತಂಭಗಳ ಅಭಿವೃದ್ಧಿ ಮತ್ತು ಸೋಪ್ ಸ್ಟೋನ್ ಕ್ಲೋರಿಟಿಕ್ ಸ್ಕಿಸ್ಟ್ ಅನ್ನು ಮೂಲ ಕಟ್ಟಡ ಮತ್ತು ಶಿಲ್ಪಕಲಾ ವಸ್ತುವಾಗಿ ಬಳಸುವುದು. ಇದು ನಂತರದ ಹೊಯ್ಸಳ ದೇವಾಲಯಗಳಲ್ಲಿ ಬಹಳ ಜನಪ್ರಿಯ ನುಡಿಗಟ್ಟು. ಅವರು ತಮ್ಮ ಶಿಲ್ಪಗಳಲ್ಲಿ ಅಲಂಕಾರಿಕ ಕೀರ್ತಿಮುಖ, ರಾಕ್ಷಸ ಮುಖಗಳು ಬಳಕೆಯನ್ನು ಜನಪ್ರಿಯಗೊಳಿಸಿದರು. ಹೊಯ್ಸಳ ಸಾಮ್ರಾಜ್ಯದ ಪ್ರಸಿದ್ಧ ವಾಸ್ತುಶಿಲ್ಪಿಗಳಲ್ಲಿ ಚಾಲುಕ್ಯ ವಾಸ್ತುಶಿಲ್ಪಿಗಳು ಸೇರಿದ್ದರು. ಅವರು ಬಳ್ಳಿಗಾವಿಯಂತಹ ಸ್ಥಳಗಳ ಸ್ಥಳೀಯರಾಗಿದ್ದರು. ಕಲಾತ್ಮಕ ಗೋಡೆಯ ಅಲಂಕಾರ ಮತ್ತು ಸಾಮಾನ್ಯ ಶಿಲ್ಪಕಲೆಯು ದ್ರಾವಿಡ ವಾಸ್ತುಶಿಲ್ಪವಾಗಿತ್ತು. ಈ ಶೈಲಿಯನ್ನು ಕೆಲವೊಮ್ಮೆ ಕರ್ನಾಟ ದ್ರಾವಿಡ ಎಂದು ಕರೆಯಲಾಗುತ್ತದೆ. ಇದು ಭಾರತೀಯ ವಾಸ್ತುಶಿಲ್ಪದ ಗಮನಾರ್ಹ ಸಂಪ್ರದಾಯಗಳಲ್ಲಿ ಒಂದಾಗಿದೆ. ಕಲ್ಯಾಣಿ ಚಾಲುಕ್ಯರ ಆಡಳಿತ ಭಾಷೆ. ಕರ್ನಾಟಕದ ಇಟಗಿಯ ಮಹಾದೇವ ದೇವಸ್ಥಾನದಲ್ಲಿ ಕ್ರಿಸ್ತ ಶಕ 1112 ರ ರಾಜ 6ನೇ ವಿಕ್ರಮಾದಿತ್ಯನಿಗೆ ಸಂಬಂಧಿಸಿದ ಹಳೆಯ ಕನ್ನಡ ಶಾಸನ. ಪಾಶ್ಚಾತ್ಯ, ಕಲ್ಯಾಣಿ, ಚಾಲುಕ್ಯ ಶಾಸನಗಳು ಮತ್ತು ಶಾಸನಗಳಲ್ಲಿ ಸ್ಥಳೀಯ ಭಾಷೆಯಾದ ಕನ್ನಡವನ್ನು ಹೆಚ್ಚಾಗಿ ಬಳಸಲಾಗಿದೆ. ಕೆಲವು ಇತಿಹಾಸಕಾರರು ಅವರ ಶಾಸನಗಳಲ್ಲಿ 90% ಕನ್ನಡ ಭಾಷೆಯಲ್ಲಿವೆ ಮತ್ತು ಉಳಿದವು ಸಂಸ್ಕೃತದಲ್ಲಿವೆ ಎಂದು ಪ್ರತಿಪಾದಿಸುತ್ತಾರೆ. 12ನೇ ಶತಮಾನಕ್ಕಿಂತ ಮುಂಚಿನ ಯಾವುದೇ ರಾಜನಿಗಿಂತ ಕನ್ನಡದಲ್ಲಿ ಹೆಚ್ಚಿನ ಶಾಸನಗಳು 6ನೇ ವಿಕ್ರಮಾದಿತ್ಯನಿಗೆ ಸಂಬಂಧಿಸಿವೆ. ಅವುಗಳಲ್ಲಿ ಅನೇಕವನ್ನು ಭಾರತೀಯ ಪುರಾತತ್ವ ಸಮೀಕ್ಷೆಯ ಇತಿಹಾಸಕಾರರು ಅರ್ಥೈಸಿಕೊಂಡಿದ್ದಾರೆ ಮತ್ತು ಅನುವಾದಿಸಿದ್ದಾರೆ. ಶಾಸನಗಳು ಸಾಮಾನ್ಯವಾಗಿ ಕಲ್ಲಿನ ಮೇಲೆ, ಶಿಲಾಶಾಸನ ಅಥವಾ ತಾಮ್ರದ ಫಲಕಗಳ ಮೇಲೆ, ತಮರಾಶಾಸನ ಇದ್ದವು. ಈ ಅವಧಿಯು ಸಾಹಿತ್ಯ ಮತ್ತು ಕಾವ್ಯದ ಭಾಷೆಯಾಗಿ ಕನ್ನಡದ ಬೆಳವಣಿಗೆಯನ್ನು ಕಂಡಿತು. ಇದಕ್ಕೆ ಪ್ರಚೋದನೆ ನೀಡಿದ ವೀರಶೈವರ, ಲಿಂಗಾಯತ ಧರ್ಮ ಎಂದು ಕರೆಯಲಾಗುತ್ತದೆ, ಭಕ್ತಿ ಚಳುವಳಿಯಿಂದ ಬಂದಿತು. ಅವರು ವಚನಗಳು ಎಂದು ಕರೆಯಲ್ಪಡುವ ಸರಳ ಸಾಹಿತ್ಯದ ರೂಪದಲ್ಲಿ ತಮ್ಮ ದೇವತೆಗೆ ತಮ್ಮ ಸಾಮೀಪ್ಯವನ್ನು ವ್ಯಕ್ತಪಡಿಸಿದರು. ಆಡಳಿತಾತ್ಮಕ ಮಟ್ಟದಲ್ಲಿ, ಭೂ ಅನುದಾನಗಳಿಗೆ ಸಂಬಂಧಿಸಿದ ಸ್ಥಳಗಳು ಮತ್ತು ಹಕ್ಕುಗಳನ್ನು ದಾಖಲಿಸಲು ಪ್ರಾದೇಶಿಕ ಭಾಷೆಯನ್ನು ಬಳಸಲಾಗುತ್ತಿತ್ತು. ದ್ವಿಭಾಷಾ ಶಾಸನಗಳನ್ನು ಬರೆಯುವಾಗ, ಶೀರ್ಷಿಕೆ, ವಂಶಾವಳಿ, ರಾಜನ ಮೂಲ ಪುರಾಣಗಳು ಮತ್ತು ಆಶೀರ್ವಾದಗಳನ್ನು ತಿಳಿಸುವ ವಿಭಾಗವನ್ನು ಸಾಮಾನ್ಯವಾಗಿ ಸಂಸ್ಕೃತದಲ್ಲಿ ಮಾಡಲಾಗುತ್ತಿತ್ತು. ಭೂಮಿಯ ಮಾಹಿತಿ, ಅದರ ಗಡಿಗಳು, ಸ್ಥಳೀಯ ಅಧಿಕಾರಿಗಳ ಭಾಗವಹಿಸುವಿಕೆ, ಅನುದಾನಿತರ ಹಕ್ಕುಗಳು ಮತ್ತು ಬಾಧ್ಯತೆಗಳು,
ತೆರಿಗೆಗಳು ಮತ್ತು ಬಾಕಿಗಳು ಮತ್ತು ಸಾಕ್ಷಿಗಳು ಸೇರಿದಂತೆ ಅನುದಾನದ ನಿಯಮಗಳನ್ನು ಹೇಳಲು ಕನ್ನಡವನ್ನು ಬಳಸಲಾಗುತ್ತಿತ್ತು. ಇದು ವಿಷಯವನ್ನು ಸ್ಥಳೀಯ ಜನರು ಯಾವುದೇ ಅಸ್ಪಷ್ಟತೆ ಇಲ್ಲದೆ ಸ್ಪಷ್ಟವಾಗಿ ಅರ್ಥಮಾಡಿಕೊಳ್ಳುವುದನ್ನು ಖಚಿತಪಡಿಸಿತು. ಶಾಸನಗಳ ಜೊತೆಗೆ, ರಾಜವಂಶಗಳ ಐತಿಹಾಸಿಕ ವಿವರಗಳನ್ನು ಒದಗಿಸಲು ವಂಶಾವಳಿಗಳು ಎಂದು ಕರೆಯಲ್ಪಡುವ ಇತಿಹಾಸಗಳನ್ನು ಬರೆಯಲಾಯಿತು. ಸಂಸ್ಕೃತದಲ್ಲಿನ ಬರಹಗಳಲ್ಲಿ ಕಾವ್ಯ, ವ್ಯಾಕರಣ, ನಿಘಂಟು, ಕೈಪಿಡಿಗಳು, ವಾಕ್ಚಾತುರ್ಯ, ಹಳೆಯ ಕೃತಿಗಳ ವ್ಯಾಖ್ಯಾನಗಳು, ಗದ್ಯ ಕಾದಂಬರಿ ಮತ್ತು ನಾಟಕ ಸೇರಿವೆ. ಕನ್ನಡದಲ್ಲಿ, ಜಾತ್ಯತೀತ ವಿಷಯಗಳ ಮೇಲಿನ ಬರಹಗಳು ಜನಪ್ರಿಯವಾದವು. 1ನೇ ನಾಗವರ್ಮನು ಬರೆದ ಛಂದೋಂಬುದಿ ಎಂಬ ಛಂದಸ್ಸು ಮತ್ತು ಕರ್ನಾಟಕ ಕದಂಬರಿ ಎಂಬ ಪ್ರಣಯ ಕೃತಿ, ರನ್ನನ ರನ್ನಕಾಂಡ ಎಂಬ ಶಬ್ದಕೋಶ, 993, ಜಗದಾಳ ಸೋಮನಾಥನ ಕರ್ನಾಟಕ ಕಲ್ಯಾಣಕಾರಕ ಎಂಬ ವೈದ್ಯಕೀಯ ಪುಸ್ತಕ, ಶ್ರೀಧರಾಚಾರ್ಯರಿಂದ ಜಾತಕತಿಲಕ ಎಂಬ ಜ್ಯೋತಿಷ್ಯದ ಬಗ್ಗೆ ಮೊದಲ ಬರಹ, 1049, ಚಂದ್ರರಾಜನಿಂದ ಮದನಕತಿಲಕ ಎಂಬ ಕಾಮಪ್ರಚೋದಕತೆಯ ಬಗ್ಗೆ ಬರವಣಿಗೆ ಮತ್ತು ಲೋಕಪಾಕರ ಎಂಬ ವಿಶ್ವಕೋಶ ಇವು ಕೆಲವು ಪ್ರಸಿದ್ಧ ಕೃತಿಗಳಾಗಿವೆ. ಇಮ್ಮಡಿ ಚಾವುಂಡರಾಯ, 1025. ಇವಿಷ್ಟು ಕನ್ನಡದ ಶ್ರೇಷ್ಠ ರಾಜವಂಶಗಳಲ್ಲಿ ಒಂದಾದ ಕಲ್ಯಾಣಿ ಚಾಲುಕ್ಯರ ಕುರಿತ ಮಾಹಿತಿ.